ಆಶೀರ್ವದಿಸಪ್ಪ ತಂದೆ. ನನ್ನ ಜೊತೆ ಆಗಿದ್ದು ನಿಂತು ನೀನು ತಂದೆ ನನ್ನ ಬಲಪಡಿಸಪ್ಪ. ದೇವರೇ ಸ್ತೋತ್ರವಾಗಲಿಸಪ್ಪ ತಂದೆ. ನಾನು ಬಹಳ ವರ್ಷ ದಿನಗಳು ತೆಗ್ದಿರಂದ್ರು ಇಷ್ಟು ಈ 24ನೇ ವರ್ಷ ನಾನು ಸೋತ್ರಸಪ್ಪ. ನನ್ನ ಲೈಫ್ನಾಗೆ ನಾನು ನೆನೆಸ್ಕೊಂಡು ನನಗೆ ಒಂದು ದೇವರು ಒಂಥರ ನನಗೆ ಇದು ಕಟ್ಟಂಗೆ ಸ್ತೋತ್ರವಾಗಲಿಸಪ್ಪ. ನಾನು ಒಂದು ತುಂಬ ಇಷ್ಟು ಕಷ್ಟ ಅನುಭವಿಸಿನಂದ್ರೆ ಅದು ಲೆಕ್ಕಕ್ಕೆ ಇಲ್ಲ. ಸ್ತೋತ್ರವಾಗಲಿಸಪ್ಪ. ಅಂದ್ರೆ ಎಲ್ಲ ಸಮಯ ದೇವ್ರು ನನಗೆ ಕೈ ಹಿಡ್ಕೊಂಡು ತಂದ್ರ ದೇವರಿಗೆ ಕೋಟಿ ಸ್ತೋತ್ರ. ಇಲ್ಲಿ ತಂದ್ರ ಆದ ವರ್ಷ ನನಗೆ ತುಂಬ ಈ ವರ್ಷನಾಗೆ ತುಂಬ ಒಂದು 6 ತಿಂಗಳ ಹಿಂದೆ ತುಂಬ ಹುಷಾರಿದ್ದಿಲ್ಲ. ಹುಷಾರೇನೋ ನನಗೆ ಕೆಲ್ಸಕ್ಕೆ ಹೋಗ್ತಾ ಹಾಗೆ ಹೊಟ್ಟೆಗೆ ತುಂಬ ನೋವಾಗ್ತಿದ್ದು ಸ್ಟಾರ್ಟ್ ಆಯಿತು. ಕೈ ಕಾಲು ಶೇಕ್ ಆಗೋದು, ಹೊಟ್ಟೆಗೆ ನೋವಾಗೋದು ಹಾಗೆ ನಾ ಏನು ತಿಳ್ಕೊಂಡೆ ಹುಷಾರಾಗೋದು ಹಂಗೆ ಅದು ಕೆಲಸ ಮಾಡ್ಕೊತ ಏನೋ ಆಗೈತಪ್ಪ ನನಗೆ ಅಂತ ಹಿಂಗೆ ತಿಳ್ಕೊಂಡಿದ್ದೆ. ದೇವರಿಗೆ ಸ್ತೋತ್ರವಾಗಲಿಸಪ್ಪ. ಎನಿ ಟೈಮ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ತುಂಬ ಭಯ ಪಡ್ಕೊತಿದ್ದೆ ಸಪ್ಪ. ನನ್ನ ರಿಪೋರ್ಟ್ನಾಗ ಏನು ಭೀ ಬರ್ಬಾರ್ದಸಪ್ಪ. ನನ್ನ ಮಕ್ಕಳು 4 ಸಪ್ಪ. ನನಗೆ ಯಾರೆಲ್ಲ ಕರ್ತನೆ ದೇವರೇ ನಿಮ್ಗೆ ಬಿಟ್ಟು ಅಂತ ತುಂಬ ಭಯ ಪಡ್ಕೊತಿದ್ದೆ. ಹಾಗೆ ಭೀ ಅಂದ್ರೆ ಸರಿ 1 ಸರಿ 2 ಸರಿ ಹೋಗಿ ಬಂದೆ. ಲಾಸ್ಟಿಗೆ ಜಿಂದಾಲ್ ಹಾಸ್ಪಿಟಲ್ಗೆ ಹೋಗಿದೆ. ಇಬ್ಬರಿಗೆ ನಡೆಯಂದ್ರೆ ಇವ್ರು ಏನೋ ಕೆಲ್ಸಕ್ಕೆ ನಿಮ್ಮ ಕಾಲೇಜ್ಗೆ ಹೋದ್ರು, ಇವ್ರು ಕೆಲ್ಸಕ್ಕೆ ಹೋದ್ರು, ನಮ್ಮ ಅತ್ತೆ ಜೊತೆಗೆ ಹೋದ್ರು. ಮಾರನೇದು ರಿಪೋರ್ಟ್ ಒಂದಿನ ತೋರಿಸ್ಕೊಂಬಂದೆ. ಮಾರನೇ ದಿವಸ ರಿಪೋರ್ಟ್ ತರಕ್ಕೆ ಹೋದ್ರು. ಸ್ತೋತ್ರವಾಗಲಿಸಪ್ಪ. ಡಾಕ್ಟರ್ ರಿಪೋರ್ಟ್ ನೋಡಿದ ತಕ್ಷಣ ಹೇಳಿದ್ರು, ಅಮ್ಮ ನೀನು ಹೊಟ್ಟೆಗೆ ತುಂಬ ಡೇಂಜರ್ ಇದು ಆಗೈತು, ನೀನು ಉಳಿಯಲ್ಲಮ್ಮ, ನೀನು 6 ತಿಂಗಳಷ್ಟು ನಿನ್ಗೆ ಟೈಮ್ ಅವಶ್ಯಕತೆ ಆಯಿತು, ನೀನು ಎಷ್ಟು ಬೇಗ ಅಷ್ಟು ಬೇಗ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಕರ್ಕೊಂಬ ಅಂತಂದ್ರು. ಎಸಪ್ಪ ಸ್ತೋತ್ರ. ನಾ ಏನಂದ್ರೆ ಏನಾಯ್ತಪ್ಪ ನನಗೆ ಹೇಳ್ರಿ ಅಂದ್ರೆ, ಇಲ್ಲಮ್ಮ ಯಾರಿಗಾರ ಕರ್ಕೊಂಬ ನೀನು ಅವ್ರಿಗೆ ಹೇಳ್ತೀವಂದ್ರು. ಇಲ್ಲಪ್ಪ ನನಗೆ ಯಾರಿಲ್ಲ, ನಾನು ಒಬ್ಬರೇ ಅಷ್ಟೇ ಇದ್ದೀನಿ ಮನೆಯವರು. ನಮ್ಮ ಮನೆಯವರು ಬೇರೆ ದೇಶದಾಗ ಇರ್ತಾರ. ನಾನು ಹಿಂಗೆ ಸುಳ್ಳು ಆಡಿ ಅವರಿಗೆ ಮಾತಾಡಿದೆ. ಹಾಗೆ ಹಾಸ್ಪಿಟಲ್ದಾಗೆ ಮಾತಾಡಿದೆ. ಅವ್ರು ಏನಂದ್ರು, ನೀನು ಆಪ್ರೇಷನ್ ಭೀ ಮಾಡೋಕ್ಕಾಗಲ್ಲಮ್ಮ, ನೀನು ಹೊಟ್ಟೆಗೆ ಕಿಡ್ನಿಗಿಲ್ಲ, ನಿನ್ನ ಲಿವರ್ಗಿಲ್ಲ, ನಿನ್ನ ಹೊಟ್ಟೆಗೆ ನಿನ್ನ ಗರ್ಭಕೋಶಕ್ಕಿಲ್ಲಮ್ಮ, ನಿನ್ನ ಹಾರ್ಟ್ ಪಕ್ಕದಲ್ಲೇನೆ ನಿನ್ನ ಗಡ್ಡೆ ಆಗೈತೆ, ನಿನಗೆ ಆಪ್ರೇಷನ್ ಮಾಡಿದ್ರು ಭೀ ನಿನಗೆ ಏನು ಚಾನ್ಸಸ್ ಕೊಡಲ್ಲ ನಾವು ಅನ್ಕೊಂಡ್ರು. ಆಮೇಲೆ ನಮ್ಮ ಹಾಸ್ಪಿಟಲ್ದಾಗ ಮಾಡಲ್ಲ, ನಿನ್ಗೆ ಬರ್ಕೊಡ್ತೀವಿ, ಇಷ್ಟು ಖರ್ಚು ಆಗ್ತದೆ ಅನ್ಕೊಂಡ್ರು. ನಾನು ಆಯ್ತಪ್ಪ ಆಯ್ತು ಇಷ್ಟು ಹೇಳಿರಲ್ಲ, ನಾ ಬರೋ ಟೈಮಿಗೆ ನಿಮ್ಗೆ ಹೇಳ್ತೀನಿ ಅದಕ್ಕೆ ಮೊನ್ನೆ ನಮ್ಮ ಹಾಸ್ಪಿಟಲ್ಗೆ ನಮ್ಮ ಅತ್ತೆ ಅವ್ರು ಏನೋ ಇದು ಚೆಕ್ ಮಾಡ್ಕೊತ ಬರೋ ಸರಕ್ಕೆ ಹೋಗಿದ್ರು. ಬಂದು ಏನಾಯ್ತಪ್ಪ, ಏನಿಲ್ಲ ನಾನು ನಾರ್ಮಲ್ ಅದ ಅನ್ಕೊಂಡೆ. ಮತ್ತು ಆಮೇಲೆ ನನಗೆ ತಿಳಿತು ಸ್ವಲ್ಪ ನನಗೆ ನೋವು ಕಮ್ಮಿ ಆಗತ್ತೆ, ನನಗೆ ಮಾತ್ರೆ ಕೊಡ್ತಾರೆ, ನಾನು ಹೋಗೋಣ ಅನ್ಕೆ ಮತ್ತೆ ತಿರ್ಗಾ ಹೋದೆ. ಹೋಗಿ ಮೇಡಮ್ ನನಗೆ ಹಿಂಗೆ ಮಾತ್ರೆ ಕೊಡಮ್ಮ. ಇಲ್ಲಮ್ಮ ಏನು ಕೊಡೋಕ್ಕಾಗಲ್ಲ, ನೀನು ಅರ್ಥ ಮಾಡ್ಕೊ ನೀನು ಅನ್ಕೊಂಡು ನನಗೆ ಸ್ವಲ್ಪ ನೋವು ಕಮ್ಮಿ ಆಗೋ ಸರಕ್ಕೆ ಮಾತ್ರೆ ಕೊಟ್ಟು. ಆಮೇಲೆ ನನಗೆ ನೋಡೋಣ ಮುಂದೆ ಏನಾಗ್ತದೆ ಅಂತ ದೇವರಿಗೆ ಕೋಟಿ ಸ್ತೋತ್ರಪ್ಪ. ನಾನು ಇಷ್ಟು ಧೈರ್ಯಲಿತ ನಾನು ಯಾರಿಗೆ ಮನೆಗೆ ಹೇಳಿಲ್ಲ, ನಾ ಯಾರಿಗೂ ಹೇಳಿಲ್ಲ. ನನ್ನ ಕಷ್ಟ ಶಿವ ಹಿಂಗತ್ತಿತ್ತು ಒಂದೇ ಸಾರಿ. ದೇವರೇ ಸಪ್ಪ ನಾ ಏನೋ ಒಂದು ಮಾಡ್ಕೋಬೇಕಪ್ಪ, ಈ ತರಸ್ ನನಗೆ ತಾಳಕ್ಕಾಗಲ್ಲ ಅನ್ಕೊತಿದ್ದೆ. ಒಂದಿನ 2 ದಿನ ಹಾಗೆ ಮತ್ತು ಮಾರನೇ ದಿವಸ ಹೋಗಿ ನನಗೆ ಮಾತ್ರೆ ಬೇಕೇ ಬೇಕು, ನನಗೆ ತಾಳಕ್ಕಾಗಲ್ಲಾಗ್ಯದ ಅನ್ಕೆ ಮತ್ತು ತಿರ್ಗಾ ಹೋಗಿ ಆ ಮೇಡಮ್ ಜೊತೆಗೆ ಮಾತಾಡ್ಕೊಂಡು ಮಾತ್ರೆ ಬರ್ಸ್ಕೊಂಬಂದೆ. ನಾನು ಮಾತ್ರ ಅವ ಏನಂದ್ರು, ಅಷ್ಟೇ 1 ತಿಂಗಳು ಮುಂಚೆ ಜಾಸ್ತಿ ತೊಗೊಂಡ್ರು ಏನು ಭೀ ಆಗ್ಬೋದು ನೋಡಮ್ಮ, 1 ತಿಂಗಳು ಮಾತ್ರೆ ಅಷ್ಟೇ ತೊಗೊಂಡ್ರು. ನಮ್ಮ ಮನೆಗೆ ಬಂದು ಸುಮ್ಮನೆ ನಾನು 6 ತಿಂಗಳು ಮಾತ್ರೆ ತೊಗೋಬೇಕಂದ್ರೆ ಕಡಿಮೆ ಆಗುತ್ತದೆ ಅದಕ್ಕೆ. ದೇವ್ರು ಎಷ್ಟು ಒಳ್ಳೆಯವರು ಸಪ್ಪ. ಮತ್ತು ಮನ್ಯಾಗ 2 ದಿನ ಕುತ್ಕೊಂಡೆ, 3 ದಿನ ಕುತ್ಕೊಂಡೆ. ಮಾರನೇ ದಿವಸ ನಾನು ಪ್ರೇ ಮಾಡಿದೆ ಸಪ್ಪ. ನನ್ಗೆ 1 ದಿನ 2 ದಿನ 4 ಮಕ್ಕಳೇ ಸಪ್ಪ. ತಂದೆ ನಾನು ಎಲ್ಲಿ ಹೋದ್ರು ಭೀ ನನಗೆ ಯಾರು ಕೇಳೋಪ್ಲೇ ಇಲ್ಲ, ಎಲ್ಲಿ ಹೋದ್ರು ಭೀ ಯಾರು ಕೇಳೋಪ್ಲೇ ಇಲ್ಲ. ನಿನಗೆ ಬಿಟ್ಟು ನನಗೆ ಗತಿ ಯಾರಿಲ್ಲ ತಂದೆ. ನನ್ನ 4 ಮಕ್ಕಳ ಮೇಲೆ ನೀನು ದಯ ತೋರಿಸಿ ಕರ್ತೇನೆ ದೇವರೇ ಸಪ್ಪ. ನಾನು ಬದರ್ಬೇಕಂದ್ರೆ ನೀನು ನನ್ನ ಮತ್ತೊಂದು ಸಾರಿ ಜೀವ ಕೊಡ್ಬೇಕೆ ಸಪ್ಪ, ನೀನು ಆಶೀರ್ವಾದಿಸಪ್ಪ ತಂದೆ.
ನಾ ಎಂತ ಕೆಲ್ಸಕ್ಕೆ ಹೋಗ್ಬೇಕಪ್ಪ ತಂದೆ ಆಶೀರ್ವಾದಿಸಪ್ಪ ತಂದೆ. ನೀನು ನಿಜವಾಗ ನನ್ನ ಕರ್ತನೆ ಇದ್ರಿ ನನ್ನನ್ನು ಇನ್ನೊಂದ್ಸರಿ ಜೀವ ಕೊಡ್ತೀಯಪ್ಪ. ನೀನು ಇನ್ನೊಂದ್ಸರಿ ನನ್ನ ಬದುಕಿ ಯೋಚಿಸಪ್ಪ. ನೀನು ಅನ್ಕೆ ಪ್ರೇಯರ್ ಮಾಡ್ಕೊಂಡು ನಾನು ಪ್ರೇಯರ್ ಮಾಡಿದೆ ತಂದೆ ಸಪ್ಪ. ನನ್ನ ಮನಸ್ಸಿನಿಗೆ ಒಂದೇ ಮಾತಾಡ್ದಾಗ ನಾನು ನಿನ್ನ ಸಂಗಡ ಇದ್ದೀನಿ ಅದಕ್ಕೆ ದೇವರಿಗೆ ಕೋಟಿ ಸೋತ್ರಿಯಪ್ಪ ತಂದೆ. ಸೋತ್ರಿ ಹೋಗ್ಲಿಪ್ಪ. ಇಲ್ಲಿ ತನ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲ ಥರ ನನ್ನ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ದೇವ್ರಿಗೆ ಇಷ್ಟೇ ಕೋಟಿ ಕೋಟಿ ಸೋತ್ರೆ ಹೋಗ್ಲಿ ಸಪ್ಪ. ನಾ ಅದೇ ಮಾತು ನಿಮ್ಗೆಲ್ಲರೂ ಹೇಳ್ತಾ ಇದ್ದೀನಿ, ದೇವರಿಗೆ ಬಿಟ್ಟು ಯಾವತ್ತೂ ಭೀ ಏನು ಭೀ ಇಲ್ಲ. ನಾವು ಲಕ್ಕಿಲಿಂದ ನಾವು ಹಾರಿದ್ರೆ ಯಾವತ್ತೂ ಭೀ ಇಲ್ಲಪ್ಪ ತಂದೆ ಸಪ್ಪ. ಸೋತ್ರೆ ಸಪ್ಪ ದೇವ್ರ ಮುಂದೆ ಎಲ್ಲ ಭೀ ನಾವು ಎಲ್ಲ ಹೇಳ್ಕೋಬೇಕಾದ್ರೆ ಅವ್ರ ಹತ್ರ ಒಬ್ಬನೇ ಮುಂದೆ ಸಪ್ಪ ತಂದೆ. ಸೋತ್ರವಾಗಲೇ ಸಪ್ಪ ಇವತ್ತು ನನಗೆ ಕರ್ತನೆ ನನ್ನ 4 ಮಕ್ಕಳ ಮೇಲೆ ತಾಯಿ ಐತಿ ಅಂದ್ರೆ ದೇವ್ರ ಕೃಪೆ. ನಾವು ಒಂದು ಮನೆಯಾಗ ಒಂದು ಹೆಂಡತಿ ಇದ್ರಂದ್ರೆ ನಾನು ಕರ್ತನೆ ಕೃಪೆ ಅಪ್ಪ. ದೇವರಿಗೆ ಸೋತ್ರವಾಗಲೇ ಸಪ್ಪ. ನನ್ನ ಕರ್ತನಿಗೆ ಕೋಟಿ ಸೋತ್ರೆ ಸಪ್ಪ. ಎಷ್ಟು ಸೋತ್ರೆ ಅಂದ್ರೆ ಅಪ್ಪ ನನ್ನ ಇದೇ ಸಾಕ್ಷಿ. ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ದೇವ್ರ ಕೃಪೆನೇ. ನಾನು ಬೆಳಗ್ಗೆ ಊರಿಗೆ ಹೋಗಿದ್ದೆ, ಬರೋಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ. ತಕ್ಕ ಸಮಯಕ್ಕೆ ನನ್ನ ಕರೆತಂದಕ್ಕಾಗಿ ದೇವರಿಗೆ ಸ್ತೋತ್ರ. ನಾನು ಸಾಕ್ಷಿ ಹೇಳಲು ಇಷ್ಟಪಡ್ತೇನೆ. ನಾನು ಯಾವ ಥರ ಇದ್ದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ದೇವ್ರನ್ನ ಮತ್ತೆ ನಿಲ್ಲಿಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ನಾನು ಹೆಂಗೆ ಜೀವಿಸ್ತೀನಂತ ನನಗೆ ಗೊತ್ತಿರಲಿಲ್ಲ, ಆದರೆ ಈ ರೀತಿ ಇಷ್ಟೊಂದು ಚೆನ್ನಾಗಿರ್ತಾರೆ ನನ್ನ ದೇವರು, ಇಷ್ಟು ಬಲಪಡಿಸ್ತಾರೆ ಅಂತ ನನಗಂತೂ ದೇವ್ರ ಸಭೆಯಲ್ಲಿ ಹೇಳ್ತೀನಿ. ನಾನು ಇಷ್ಟು ಚೆನ್ನಾಗಾಗ್ತೀನಿ ಅಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ಒಂದು ಯಾವುದ್ರಲ್ಲಿ ಆಗಲಿ, ಒಂದು ಕೆಲಸ ಮಾಡೋದ್ರಾಗಲಿ, ಒಂದು ಮನೆಯಲ್ಲಾಗಲಿ, ಒಬ್ಬಳು ಹೆಣ್ಮಕ್ಳು ಪ್ರತಿಯೊಂದು ಕಡೆ ನೋಡಿಕೊಂಡು ಎಲ್ಲ ಕಡೆ ಇದನ್ನು ಮಾಡಿಕೊಂಡು ಮನೆ ಜವಾಬ್ದಾರಿ, ಮಕ್ಕಳು ಜವಾಬ್ದಾರಿ ಅಂತೆ ಎಲ್ಲ ನೋಡಿಕೊಂಡು ಈ ಥರ ಮಾಡ್ತಾರೆ ಅಂದರೆ ನಮಗೆ ಯಾವ ರೀತಿ ನಾವು ಮಾಡ್ತೀವಂತ ನನಗೆ ಒಂದೊಂದ್ಸರಿ ಗೊತ್ತಾಗೋದಿಲ್ಲ. ಆದರೆ ದೇವರು ಎಲ್ಲ ಸಮಯದಲ್ಲೂ ನನ್ನನ್ನು ಎಲ್ಲ ಟೈಮಲ್ಲೂ ನನ್ನ ಬಲಪಡಿಸ್ತಾನೇ ಇರ್ತಾರೆ. ಪದೇ 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 5-5 ನಿಮಿಷಕ್ಕೊಂದ್ಸರಿ ದೇವ್ರೆ ನನಗೆ ಯಾರಿದ್ದಾರೆ ಅಡುಗೆ ಮಾಡಲಿ ಹಂಗೆ ಅಂತೀನಿ ಅಂತೇವೆ. ಮೊನ್ನೆ ಯಾವತ್ತೋ ಒಂದು ದಿವಸ ಅವತ್ತು ತುಂಬ ಬೇಜಾರಾಗಿತ್ತು. ಅವತ್ತು ನನಗೆ ಬೆಳಗ್ಗೆ ಕೆಲಸಕ್ಕೆ ಹೋಗಲಿಲ್ಲ, ನಾನು ನಮ್ಮ ಮನೆಯವರು ಇರಲಿಲ್ಲ. ನಮ್ಮ ಪಾಪ ಹತ್ರ ಬಂದಮೇಲೆ ಹೋಗ್ಬಿಟ್ಟು ಬಂದೆ. ನನ್ನಿಂದ ಆಗ್ತಾನೆ ಇಲ್ಲ, ಕೆಲ್ಸಕ್ಕೆ ಹೋಗೋಕ್ಕೂ ಆಗ್ತಿಲ್ಲ. ಎಷ್ಟು ಹತ್ಕೊಂಡು ಅನ್ನ ತಿಂತಾ ಇದ್ದೀನಿ, ಅಳ್ತಾ ಇದ್ದೀನಿ. ದೇವ್ರೆ ನನಗೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ದೇವ್ರೆ ಇದನ್ನೇನು ಮಾಡೋದು ಅಂತ ಹಂಗೆ ಮಧ್ಯಾಹ್ನದ ತನಕ ಒಂದು 4 ಗಂಟೆ ತನಕ ಅಷ್ಟು ಕಣ್ಣೀರಿಟ್ಟಿದ್ದೀನಿ ಒಳಗಡೆನೆ. ಒಬ್ಬಳೇ ಕೂತ್ಕೊಂಡು ಕಣ್ಣೀರಿಟ್ಟು ಆಮೇಲೆ ನನಗೆ ದೇವರು ಏನೋ ಒಂದು ಅಷ್ಟು ಸಮಾಧಾನ ಕೊಟ್ಟರು. ಆವತ್ತಿಂದ ಮತ್ತೆ ಆ ವಿಚಾರನೇ ನನಗಿಲ್ಲ, ಆ ತಲೆಯಲ್ಲಿ ಆ ವಿಚಾರನೇ ನನಗಿಲ್ಲ. ಆ ರೀತಿಯಾಗಿ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿ ನಡೆಸ್ತಾರಂದ್ರೆ, ಶೋಧನೆ ಇದೆ. ಯಾಕಂದ್ರೆ ದೇವ್ರ ಮಕ್ಕಳಿಗೆ ಶೋಧನೆ ಇಲ್ಲ ಅಂದ್ರೆ ಅವರು ದೇವ್ರ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಲ್ಲಿ ನಾವು ನಿಲ್ಬೇಕಂದ್ರೆ, ಆ ಶೋಧನೆಯಿಂದ ನಾವು ಗೆಲ್ಬೇಕು ಅಂದ್ರೆ ದೇವ್ರನ್ನ ನಾವು ನೋಡ್ತಾ ಇರ್ತೀವಿ. ಅವಾಗ ದೇವ್ರೇ ನನಗೆ ಇದೆಯಲ್ಲ, ನೀನು ಇದರಿಂದ ತಪ್ಸು ಅಂತ ನಾವು ಅವಾಗ ದೇವ್ರನ್ನ ನೆನೆಸ್ತಾ ಇರ್ತೀವಿ. ಅದಕ್ಕೋಸ್ಕರನಾದ್ರೂ ದೇವರು ನಮಗೆ ಆ ಶೋಧನೆಯನ್ನ ಕೊಡ್ತಾರೆ. ಅದರಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು ಅಂತ ನಾವು ದೇವರಲ್ಲಿ ಕೇಳ್ಕೊಂಡ್ರೆ ಆ ದೇವರು ನಮಗೆ ಒಂದು ಪೂರ್ಣವಾದ ಬಿಡುಗಡೆಯೊಂದಿಗೆ ನಮ್ಮನ್ನ ಜೀವನ ಮಾಡೋಕ್ಕೆ ಬಿಡ್ತಾರೆ. ಯಾಕೆಂದ್ರೆ ಅದಕ್ಕೆ ಸಾಕ್ಷಿಯಾಗಿ ನಾನೇ ನಿಂತೀನಿ ನಮ್ಮ ಚರ್ಚಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಈ ಚರ್ಚಿಗೆ ಬಂದಾಗ ನನ್ನ ಸಾಲ ಇತ್ತು ನೋಡಿ, ನನ್ನ ಕೈ ಆಪರೇಷನ್ ಆಗಿದೆ, ರಾಡ್ ಹಾಕಿಸ್ಕೊಂಡಿದ್ದೀನಿ. ನಾನು ಸುಳ್ಳು ಹೇಳಿದ್ರೆ ನಮ್ಮ ಕೆಲ್ಸದ ಹತ್ರ ಕೇಳಿ, ಈ ರಾಡ್ ಹೆಂಗ್ ಹಾಕಿಸ್ಕೊಂಡಿದ್ಯಾ ನೀನು, ನೀನು ಇಂಥವಳಾಗಿದ್ಯಾ, ಇಷ್ಟು ಕೆಲಸ ಜೋರಾಗಿ ಮಾಡ್ತೀಯಲ್ಲ ಅಂತಾರೆ. ನೀವು ಎಲ್ಲರೂ ಒಂದೊಂದು ಹಾಕಿಸ್ಕೊಂಬರ್ರಿ ಅಂತೀನಿ ನಾನು. ಹಂಗೆ ಅಂತೀನಿ, ನೀವೆಲ್ಲರೂ ಒಂದೊಂದು ಹಾಕಿಸ್ಕೊಂಬರ್ರಿ, ಯಾವಾಗ ನಿಮಗೆ ಫಾಸ್ಟ್ ಆಗುತ್ತೆ ಕೆಲಸ ಅಂತ ಕೇಳ್ತೀನಿ. ಮನೆಯಲ್ಲೂ ಅಷ್ಟೇ ಯಾವುದನ್ನು ಕೇಳಲ್ಲ ನಮ್ಮ ಮನೆಯವರು. ಆದ್ರೂ ದೇವ್ರು ನೋಡಿ, ಇವತ್ತು ಹೋದ ವರ್ಷ ನಾನು ನನ್ನ ಮಗ ಇದ್ವಿ ಸಾಕ್ಷಿ ಹೇಳಕ್ಕೆ, ಇವತ್ತು ನನ್ನ ಒಬ್ಬಳೇ ನಿಲ್ಸಿದ್ದಾರೆ. ಆದ್ರೂ ದೇವರು ಈ ವರ್ಷದಲ್ಲಿ ಎಷ್ಟೆಷ್ಟು ಪಾಡುಗಳನ್ನ ಕೊಟ್ಟರು, ಅದರಿಂದ ನಮಗೆ ಬಿಡುಗಡೆ ಕೊಟ್ಟು ಮತ್ತೆ ನಮಗೆ ದೇವ್ರ ಕೃಪೆಯಿಂದ ನಮ್ಮನ್ನ ನಿಲ್ಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಎಷ್ಟೋ ಪಾಡುಗಳು ಬರ್ತವೆ, ಅದಕ್ಕೆ ಯಾರು ತಲೆ ಕೆಡಿಸ್ಕೋಬೇಡಿ. ದೇವರಲ್ಲಿ ಕೇಳ್ಕೊಳ್ಳಿ. ದೇವರಲ್ಲಿ ತಾಯಿ ಹತ್ರ ಹಿಂಗೆ ಮಾತಾಡ್ತಿರೋ, ತಂದೆ ಹತ್ರ ಯಾವ ರೀತಿ ಮಾತಾಡ್ತಿರೋ, ಫ್ರೆಂಡ್ ಹತ್ರ ಯಾವ ರೀತಿ ಮಾತಾಡ್ತಿರೋ, ಅಥವಾ ನಾವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ದೇವ್ರೆ ಡಾಕ್ಟರ್ ಹಿಂಗೆ ಆಗ್ತಾ ಐತೆ, ನನಗೆ ಇಂಥ ಹತ್ರ ನೋವ್ತಾ ಐತೆ ಹಿಂಗೆಲ್ಲ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಮಾತಾಡಿ. ನೀವೇನು ಅವ್ರಿಗೆ ನಾವು ಕುತ್ಕೊಂಡು ಹಿಂಗೆ ಮಾತಾಡ್ಬೇಕಂತ ಅವ್ರಿಗೆ ರೂಲ್ಸ್ ಇಲ್ಲ.
ನಾವು ಎಲ್ಲಿಗೆ ಹೋದ್ರು ದೇವ್ರೇ ನನಗೆ ಈ ತರ ಐತಲ್ಲ, ನಾನು ಏನ್ ಮಾಡ್ಬೇಕು ಅಂತ ದೇವ್ರನ್ನ ಕೇಳ್ತಾ ಇರಿ. ಹೋಗ್ತಾ ಇರ್ತೀರ ದಾರಿಯಲ್ಲಿ, ಏನೋ ಒಂದು ಆಗುತ್ತೆ ಸಡನ್ ಆಗಿ, ಅವಾಗ ದೇವ್ರನ್ನ ಕೇಳಿ ಅಯ್ಯೋ ಹಿಂಗ ಆಯ್ತಲ್ಲ ದೇವ್ರೆ ಏನ್ ಮಾಡ್ಲಿ ಅಂತ ಟಕ ಅವಾಗಿಂದ ಅವಾಗ್ಲೇ ದೇವ್ರು ಬಗೆಹರಿಸ್ತಾ ಇರ್ತಾರೆ. ಯಾವಾಗ ಫ್ರೀ ಇರ್ತಾರೋ ಅವಾಗೆಲ್ಲ ನೀವು ಬರಿತಾ ಇರಿ ಏನಾದ್ರು. ಯಾಕೆಂದ್ರೆ ಅದು ನಾವು ದೇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು ದೇವರಿಗೆ ಮುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ, ಅವರಿಗೋಸ್ಕರ ನಾವು ಸಮಯ ಕೊಡ್ತೀವಲ್ಲ ಅದು ಮಾತ್ರ 2ರಷ್ಟು 3ರಷ್ಟು ಆಶೀರ್ವಾದನ ನಾನು ಹೊಂದ್ಕೊಂಡಿದ್ದೀನಿ. ಯಾಕಂದ್ರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಾನು ಸುಮ್ಮನೆ ಕುತ್ಕೊಂಡಾಗ್ಲೂ ಏನಾದ್ರೂ ಒಂದು ಬರಿತಾ ಇರ್ತೀನಿ. ಪ್ರೈಸ್ ಲಾರ್ಡ್ ಅಂತ ಬರಿತಿರ್ತೀನಿ. ನೀವು ನಂಬ್ತಿರೋ ಬಿಡ್ತೀರೋ, ನಾನು ಒಂದು 4 ವರ್ಷದಿಂದ ಹೇಳ್ಬೇಕು ಅಂದ್ಕೊಂಡು ಹೇಳಿಲ್ಲ, ಇವತ್ತು ಹೇಳ್ತೀನಿ. ಕೊರೋನಾ ಟೈಮಿಂದ ಇವತ್ತಿನವರೆಗೂ ನಾನು ಡೈಲಿ 1,000 ಸ್ತೋತ್ರ ಹೇಳ್ತೀನಿ. ನಾನು ಪ್ರೇಯರ್ ಮಾಡಲಿಲ್ಲ ಅಂದ್ರೆ ಅವತ್ತು ಸ್ತೋತ್ರ ಹೇಳೇ ಮಲ್ಕೊಂಡೇ ಹೇಳ್ತೀನಿ. ಕುತ್ಕೊಂಡು ಹೇಳಕ್ಕಾಗಲ್ಲ ನನಗೆ, ಯಾಕಂದ್ರೆ ಬೆನ್ನು ನೋವು ಬಂದ್ಬಿಡುತ್ತೆ. ಮಲ್ಕೊಂಡೇ 1,000 ಸ್ತೋತ್ರ ಹೇಳ್ಬಿಟ್ಟು ಕೌಂಟ್ ಮಾಡ್ಕೊತೀನಿ. ಹಿಂಗೆ 1 2 3 4 5 ಅಂತ ಕರೆಕ್ಟ್ 1,000 ಸ್ತೋತ್ರ ಹೇಳಿ, ಮತ್ತೆ ನನ್ನ ಗಂಡನಿಗಾಗಿ ನನ್ನ ಮಗನಿಗಾಗಿ ಅವ್ರು ಏನೇನು ನನಗೆಲ್ಲ ಕೊಟ್ಟಿದ್ದಾರೋ ಅದಕ್ಕೆಲ್ಲದಕ್ಕೂ ಸ್ತೋತ್ರ ಹೇಳಿ ಮಲ್ಕೋತೀನಿ. ನಮ್ಮ ಮನೆಯವರಿಗೆ ಕಣ್ಣು ಒಂದು ಕಾಣುತ್ತೆ, ಒಂದು ಕಾಣೋದಿಲ್ಲ. 2 ಕಣ್ಣು ಕಾಣೋರು ಗಾಡಿ ಬೀಳಿಸ್ಕೊಂಡು ಬರ್ತಾರೆ. ನಮ್ಮ ಮನೆಯವ್ರು ಒಬ್ರಿಗೆ ಒಂದಿನ ಟಚ್ ಮಾಡ್ಕೊಂಡು ಬಂದಿಲ್ಲ ಅಲ್ವಾ. ಅದೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ರು ಅವರು ಏನೋ ಒಂಥರ ನೆಗ್ಲೆಕ್ಟ್. ಅವ್ರಿಗೆ ಇನ್ನ ಜ್ಞಾನ ಕೊಟ್ಟಿಲ್ಲ ದೇವ್ರು ಅಂದ್ಕೊಂಡು ಸರಿ ನಿಂದು ಇಷ್ಟೇನೆ ಅಂದ್ಕೊಂಡು ಸುಮ್ಮನಿದ್ದೀನಿ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಎದ್ದೋಗಿರ್ತಾರೆ, ನಿದ್ದೆನೂ ಇಲ್ಲ ಊಟನೂ ಇಲ್ಲ ಅವರಿಗೆ. 6 ಗಂಟೆಗೆ ಹೋಗಿ ಸಾಯಂಕಾಲ 7 ಗಂಟೆ 8 ಗಂಟೆ ತನಕ 300 ರೂಪಾಯಿ 400 ರೂಪಾಯಿ ತಗೊಂಡ್ಬರ್ತಾರೆ. ನಾನು ಕೆಲ್ಸಕ್ಕೆ ಹೋಗಿ ಬಂದು ಅವ್ರ ಹತ್ರ ಮಾತಾಡ್ತಲೇನೆ ಅಡಿಗೆ ಮಾಡಿ ಊಟ ಮಾಡಿ 300-400 ರೂಪಾಯಿ ದುಡಿದಿರ್ತೀನಿ. ಇದು ಯಾರಿಗೆ ಕೊಟ್ಟಿದ್ದಾರೆ? ದೇವ್ರ ಕೃಪೆನ ನನಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಆದ್ರೂ ಅವ್ರು ನಡೆದ್ರೆ ದೇವ್ರು ನಮ್ಮನ್ನ ಎಷ್ಟು ಚೆನ್ನಾಗಿರ್ತಾರೆ. ಆದ್ರೆ ಅವ್ರಿಗೆ ಅದು ಗೊತ್ತಿಲ್ಲ ಅಷ್ಟೇನೆ. ಅದು ಎಷ್ಟು ಹೇಳಿದ್ರು ಅವ್ರಿಗೆ ಯಾವತ್ತು ಕೊಡ್ತಾರೋ ದೇವ್ರಿಗೆ ಗೊತ್ತಿಲ್ಲ. ಆದ್ರೆ ನಮ್ಮನ್ನ ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದಾರೆ ದೇವ್ರು. ನಮ್ಮ ಸಭೆಗೆ ಬರುವಂತ ಒಂದೊಂದು ಮಕ್ಳು ಚೆನ್ನಾಗಿರ್ತಾರೆ ದೇವ್ರು, ಯಾವುದನ್ನು ಕಡಿಮೆ ಮಾಡೋದಿಲ್ಲ. ನೀವು ದೇವ್ರ ಹತ್ರ ನಿಮಗೆ ಏನೇ ಪ್ರಾಬ್ಲಮ್ ಇರ್ಲಿ ದೇವ್ರ ಹತ್ರ ಮಾತಾಡಿ, ಪಾಸ್ಟರ್ ಹತ್ರ ಮಾತಾಡಿ. ಅದಕ್ಕೆ ಏನೇ ಆದ್ರೂ ಅವರು ಡಾಕ್ಟ್ರು, ಲಾಯರು, ಕೋರ್ಟು, ಕಚೇರಿ ಏನನ್ನ ಇರಲಿ ನಾವು ಪರ್ಸನಲ್ಲು ಅದನ್ನ ನಾವು ಇವಾಗ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊತಿದ್ದಾನೆ. ಏನಾದ್ರು ಈ ತರ ಪ್ರಾಬ್ಲಮ್ ಇದೆ, ನಾನು ಏನ್ ಮಾಡ್ಲಿ, ನನಗೇನು ದೋಚ್ತಾ ಇಲ್ಲ ಅಂತ ಇಲ್ಲ, ತುಂಬಾ ಕ್ಲೋಸ್ ಫ್ರೆಂಡ್ ಹತ್ರ ಹೇಳ್ಕೊತೀವಿ. ನಾವು ಈ ತರ ತಪ್ಪು ಮಾಡಿದೀವಿ, ನಮ್ಗೆ ಈ ತರ ಐತೆ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನಗೆ ಇರೋಕ್ಕೆ ಇಷ್ಟ ಇಲ್ಲ ಅನ್ನೋಂತ ಇವರು ಇದ್ದಾರೆ. ಆದ್ರೆ ಅದೆಲ್ಲನ ಬಿಟ್ಟು ಎಲ್ಲಾರ ಹತ್ರ ಹೇಳ್ಕೊಳದ್ ಬಿಟ್ಟು ನಮ್ಮ ಪಾಸ್ಟ್ ಹತ್ರ ಹೇಳ್ಕೊಡಿ, ದೇವ್ರ ಹತ್ರ ಹೇಳ್ಕೊಡಿ. ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ಬಿಡುಗಡೆ ನಾನು ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಕೊಡ್ತಾನೆ. ಇದೇ ನನ್ನ ಸಾಕ್ಷಿ. ದೇವ್ರು ನನ್ನ ತುಂಬಾ ಚೆನ್ನಾಗಿಟ್ಟಿದ್ದಾರೆ, ನಿಮ್ಮನ್ನ ತುಂಬಾ ಚೆನ್ನಾಗಿರ್ತಾರೆ. ಬರೋ ವರ್ಷ ನೀವೇ ನಿಂತು ಸಾಕ್ಷಿ ಹೇಳ್ತೀರಾ. ಆ ರೀತಿಯಾಗಿ ನಿಮ್ಮನ್ನ ಚೆನ್ನಾಗಿರ್ತಾರೆ. ದೇವ್ರ ಹತ್ರ ಏನೇ ಇದ್ರು ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ನಾನು ಕಳೆದ 3 ತಿಂಗಳಿಂದ ಇಲ್ಲಿ ಈ ಚರ್ಚೆಗೆ ಬರ್ತಾ ಇದ್ದೀನಿ. ನನ್ನ ಹೆಸರು ವಿಜಯ್ ಅಂತ. ಯಾವತ್ತೋ ಅಂದ್ಬಿಟ್ಟು ಈ ಥರ ಮುಂದೆ ಒಂದು ನಾನು ಸಾಕ್ಷಿ ಹೇಳೋಕ್ಕೆ ತುಂಬ ಭಯ ಬೀಳ್ತಾ ಇದ್ದೆ. ಬಟ್ ಆದರೆ ದೇವರು ನನ್ನ ಜೀವಿತದಲ್ಲಿ ಮಾಡಿರೋ ತುಂಬ ದೊಡ್ಡ ಕಾರ್ಯಗಳು ಮಾಡಿದ್ದಾರೆ. ಸೊ ನಾನು ಲಾಸ್ಟ್ 15 ಇಯರ್ಸಿಂದ ದೇವರು ಚರ್ಚೆಗೆ ಹೋಗ್ತಾ ಇದ್ದೆ, ದೇವ್ರು ನಾನು ನಂಬಿದ್ದೀನಿ. ಬಟ್ ಆದರೆ ಬಂದ್ಬಿಟ್ಟು ಸ್ವಲ್ಪ ದಿನ ಬಂದ್ಬಿಟ್ಟು ನಾನು ಚರ್ಚೆಗೆ ಹೋಗೋದನ್ನೇ ನೆಗ್ಲೆಕ್ಟ್ ಮಾಡಿಕೊಂಡು ಈ ಥರ ಇದೆ. ನಾನು ಪ್ರತಿಯೊಂದು ನನ್ನ ಕಷ್ಟದಲ್ಲಿ, ನನ್ನ ಸುಖದಲ್ಲಿ, ನಾನು ಮಾಡೋವಂಥ ಕೆಲಸದಲ್ಲಿ, ನಾನು ಮಾಡೋವಂಥ ಬಿಸ್ನೆಸ್ಸಲ್ಲಿ ಎಲ್ಲದರಲ್ಲೂ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಏನು ಮಾಡ್ತಿದ್ದೆ ಅಂತಂದರೆ ಮನುಷ್ಯನ ನಂಬಿ ಹೋಗ್ತಾ ಇದ್ದೆ. ಅವ್ರ ಜೊತೆಗಿರ್ತಾರೆ, ಇವ್ರ ಜೊತೆಗಿರ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ಅದಕ್ಕೆ ನಂಬಿಬಿಟ್ಟು ನಾನು ಬಿಸ್ನೆಸ್ ಮಾಡಬೇಕಾದ್ರೂ ಅಷ್ಟೇ, ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಅವ್ರನ್ನ ನಂಬಿ ಹೋಗ್ಬೇಕಾದ್ರೆ ದೇವರದಲ್ಲಿ ಲಾಸ್ ಬೆನಿಫಿಟ್ ಏನೇ ಇದನ್ನು ಬಂದ್ಬಿಟ್ಟು ದೇವ್ರು ನನ್ನ ಜೊತೆ ಇರ್ತಾ ಇದ್ರು. ನಾನು ನಿನ್ನ ಜೊತೆ ಇರ್ತೀನಿ, ಯಾರಿಗೆ ಇರೋಲ್ಲ ಗೊತ್ತಿಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ಮಾಡು. ಸೊ ಇಟ್ಸ್ ರೈಟ್ ಆರ್ ರಾಂಗ್, ಸೊ ನೀನು ಮಾಡು ಅಂತ ಹೇಳ್ಬಿಟ್ಟು ನನ್ನನ್ನು ಬಂದ್ಬಿಟ್ಟು ಪ್ರತಿದಿನ ಬಂದ್ಬಿಟ್ಟು ದೇವ್ರು ನನ್ನ ಜೊತೆ ಇದು ಕಾಯ್ದು ಕಾಪಾಡಿದ್ದಾರೆ. ಸುಮಾರು ವರ್ಷಗಳಿಂದ ನಾನು ದೇವ್ರು ಬಿಟ್ಟು ತುಂಬ ದೂರ ಇದ್ದೆ. ಸೊ ಇವಾಗ ಬಂದ್ಬಿಟ್ಟು ಏನು ಅಂತಂದರೆ ನಾನು ಈ ವರ್ಷ ನೆಕ್ಸ್ಟ್ 2024 ಬಿಟ್ಟು 2025 ಬರಬೇಕಾದ್ರೆ ನಾನೊಂದು ಡಿಕ್ಲೇರ್ ಮಾಡೋಕೆ ಹೋಗ್ತೀನಿ. ಏನು ಅಂತಂದರೆ ನಾವು ಬಂದ್ಬಿಟ್ಟು ಮನುಷ್ಯನ ನಂಬಿದಂಗೆ ದೇವ್ರನ್ನ ನಂಬಬೇಕು. ಸೊ ದೇವ್ರನ್ನ ನಂಬಿ ಸೊ ಮನುಷ್ಯನ ನಾವು ಬಂದ್ಬಿಟ್ಟು ಅದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬ್ತಾ ಇರ್ತೀವಲ್ಲ, ಸೊ ಅದು ನಾವು ಮಾಡೋದು ತಪ್ಪು. ಸೊ ಇವಾಗ ನೆಕ್ಸ್ಟ್ ಏನು ಅಂತಂದರೆ ದೇವ್ರನ್ನ ನಂಬಬೇಕು. ಸೊ ವಾಟ್ ಎವರ್ ಇಟ್ ಈಸ್ ಅದು ದೇವ್ರನ್ನ ನಂಬೋದಾದ್ಮೇಲೆ ಅವ್ರು ಬಂದ್ಬಿಟ್ಟು ನಮ್ಮ ಜೊತೆ ಇರ್ತಾರೆ. ನಾನು ನಂಬಿದ್ದು ಇವಾಗ ಸುಮಾರು ಜನ ಹೇಳ್ತಿರ್ತಾರೆ ನಂಬಿಲ್ಲ ಅಂತ ದೇವ್ರ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ನನ್ನ ಜೀವಿತದಲ್ಲಿ ಆಗಿದೆ. ಸೊ ತುಂಬ ಕಷ್ಟಗಳಲ್ಲಿ ಸೊ ನಾನು ಬಂದ್ಬಿಟ್ಟು ಅದನ್ನು ಮತ್ತೆ ಅದನ್ನು ಕಷ್ಟಗಳು ನಾನು ಯೋಚನೆ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ.
ಸೊ ಅಂಥ ದಿನಗಳು ಮತ್ತೆ ಬರಬಾರ್ದು ಅಂತ ನಾನು ಅನ್ಕೊತೀನಿ. ಸೊ ಅಷ್ಟು ಕಷ್ಟದಲ್ಲಿ ಬಂದು ದೇವರು ಬಂದು ನನ್ನ ಜೊತೆ ಇದು ತುಂಬ ಚೆನ್ನಾಗಿ ನಡೆಸಿದ್ರು. ಸ್ಟಿಲ್ ಇವಾಗ ಬಂದ್ಬಿಟ್ಟು ನಾನಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮಂತಲ್ಲಿ ಬಂದ್ಬಿಟ್ಟು ಮತ್ತೆ ನಾನು ಅಬ್ರೋಡ್ಗೆ ಹೋಗ್ತಾ ಇದ್ದೀನಿ, ಯುರೋಪ್ ಹೋಗ್ತಾ ಇದ್ದೀನಿ. ಸೊ ದೇವ್ರು ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಸೊ ಈ ಸಾಕ್ಷಿ ಹೇಳೋಕ್ಕೆ ಕೊಟ್ಟಂಥ ಸಮಯಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ಕೊಂಡು ಸಾಕ್ಷಿ ಮುಗಿಸ್ತೀನಿ. 2 minutes. சில நிமிடங்கள் ಕೆಲ ನಿಮಿಷಗಳು நாம் கர்த்தரை ஆராதிக்க போகிறோம். ದೇವರ ಆರಾಧನೆಗೆ ಹೋಗ್ತೇವೆ. கேரளாவிலிருந்து ಕೇರಳದಿಂದ பாஸ்டர் இம்மானுவேல் ಪಾಸ್ಟರ್ ಇಮ್ಮಾನುವೇಲ್ ஃபேமிலியா வந்திருக்காங்க. ಫ್ಯಾಮಿಲಿ ಆಗಿ ಬಂದಿದ್ದಾರೆ. அவரை வாழ்த்துகிறோம், வரவேற்கிறோம். ಅವರ ಸ್ವಾಗತ ಕೋರುತ್ತೇವೆ, ಶುಭ ಕೋರುತ್ತೇವೆ. என்னுடைய தகப்பனும் அம்மாவும் வந்திருக்கிறாங்க. ಪಾಸ್ಟರ್ ತಾತನು ಅವಮಾನ ಬಂದಿದ್ದಾರೆ. அவர்களுக்கும் இயேசு நாமத்தினாலே ரெண்டு ஊழியர்களை கர்த்தர் நமக்கு ಇಬ್ಬರು ಸೇವಕರು ದೇವರು ನಮಗೆ ಕೊಟ್ಟಿದ್ದಾರೆ. கொஞ்ச நேரம் ஆராதித்து ಸ್ವಲ್ಪ ಸಮಯ ಆರಾಧಿಸಿ பாஸ்டர் இம்மானுவேல் மூலியமாய் ಪಾಸ್ಟರ್ ಇಮ್ಮಾನುವೇಲ್ ಮೂಲಕವಾಗಿ கர்த்தர் நம்மோடு கூட பேச ದೇವರು ನಮ್ಮೊಂದಿಗೆ ಮಾತನಾಡಲು அவர்களை கொண்டு கர்த்தர் நம்மை ஆசீர்வதிக்க ಅವರ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲು இருதயத்தின் ஆழத்திலிருந்து ಹೃದಯದ ಆಳದಿಂದ நம்மை மூடி ಕಣ್ಣುಗಳನ್ನು ಮುಚ್ಚಿ தெய்வத்தை நாம் நோக்கி பார்ப்போம். ನಾವು ದೇವರ ಪರಲೋಕ ಕಣ್ಣಿಟ್ಟು ನೋಡೋಣ. நாம் ஆரம்பத்திலே வாசித்தோம். ನಾವು ಪ್ರಾರಂಭದಲ್ಲಿ ಓದಿದ್ದೆವು, இந்த தேவன் என்றைக்கும் உள்ள சதா காலம் ಈ ದೇವರು ಎಲ್ಲಿಂದಿರುವ ಸದಾಕಾಲ ದೇವರು, அவரೇ சதா காலமான தெய்வம். ಅವರೇ ಸಾಕಾಗಿರುವ ದೇವರು, அவர் நம்மை நடத்துகிற தெய்வம். ಅವರು ನಮ್ಮ ನಡೆಸುವ ದೇವರು, நம்மை கைவிடுகிறவர் அல்ல, ನಮ್ಮನ್ನು ಕೈಬಿಡುವವರಲ್ಲ, கடைசி வரை நம்மை நடத்துகிறவர். ಕೊನೆಯವರೆಗೂ ನಮ್ಮನ್ನು ನಡೆಸುವವರು. 2024 ಮಾತ್ರವಲ್ಲ, 2024 ಮಾತ್ರವಲ್ಲ, அவருடைய வருகை மட்டும் நம்மை நடத்துகிறவர். ಅವರು ಬರುವ ತನಕ ನಮ್ಮ ನಡೆಸುವವರು, நம்முடைய மரண பரியந்த நம்மை நடத்துகிறவர். ಮರಣ ತನಕ ನಡೆಸುವವರು. எதை குறித்து கவலைப்பட வேண்டாம், ಯಾವುದು ಕುರಿತು ಚಿಂತೆ ಮಾಡಬೇಡ, எதை குறித்து நாம் யோசிக்க வேண்டாம். ಯಾವುದು ಕುರಿತು ಯೋಚನೆ ಮಾಡಬೇಡ. ஒரு நிமிடம் ಒಂದು ನಿಮಿಷ. சோபா ரூத்துக்கு சாட்சி சொல்லும் போது ಶೋಭಾರೂತರು ಸಾಕ್ಷಿ ಹೇಳುವಾಗ அவங்க என் வீட்டுக்கு தான் வந்தாங்க. நேரா ಅವ್ರ ನೆಟ್ಟಿಗೆ ಪಾಸ್ಟರ್ ಮನೆಗೆ ಬಂದರು. ராணியை கூட்டிட்டு தான் வந்து ರಾಣಿ ಕರ್ಕೊಂಡು ಬಂದು, பாஸ்டர் ಪಾಸ್ಟರ್ என் பிள்ளைய 4 பேரையும் பாத்துக்க, ನಮ್ಮ ಮಕ್ಕಳು 4 ಜನ ನೋಡಿಕೊಳ್ಳಿ, நான் சீக்கிரமா செத்து போயிடுவேன் ನಾನು ಬೇಗ ಸತ್ತು ಹೋಗ್ತೇನೆ அப்படின்னு ಆ ರೀತಿ ಎಂದು படித்த டாக்டர் எல்லாம் சொல்லிட்டாங்க. ಓದಿದಂತ ಡಾಕ್ಟರ್ ಹೇಳಿದರು. நான் சொன்னேன், ಪಾಸ್ಟರ್ ಹೇಳಿದರು, நீ ஆண்டவர் பிள்ளை, ನೀನ್ ದೇವರ ಮಗಳು, நீ ஜெபம் பண்ணு, ನೀನು ಪ್ರಾರ್ಥನೆ ಮಾಡು, அவர் பார்த்து பாருங்களா, ಅವರು ನೋಡಿಕೊಳ್ಳುತ್ತಾರೆ. உயிரோட வச்சிருக்காங்க. ಜೀವನದಲ್ಲಿ ಇಟ್ಟಿದ್ದಾರೆ. டாக்டர் சொன்ன டைம் எல்லாம் கடந்து போய் ಡಾಕ್ಟರ್ ಹೇಳಿದ ಟೈಮ್ಲಾಗ ಅದು ಹೋಗಿ கர்த்தர் நடத்தி கொண்டே வருகிறார். ದೇವರು ನಡೆಸಿಕೊಂಡೇ ಬಂದಿದ್ದಾರೆ. மேலும் நடத்துவார். ಇನ್ನು ಮೇಲೆ ನಡೆಸುತ್ತಾರೆ. கண்களை மூடி இரு. வார்த்தைக்கு நேராக நாம் போவோம். ದೇವರ ವಾಕ್ಯಕ್ಕೆ ನೆಟ್ಟಿಗೆ ಹೋಗೋಣ. கரங்களை தட்டி பாசித்தாங்க. Praise the Lord. എത്ര പേർക്ക് സന്തോഷമുണ്ട്? ഈ വീട് എല്ലാവർക്കും അറിയാം. Praise the Lord. ഈ വീട് എത്ര പേർക്ക് സന്തോഷമുണ്ടെന്നുള്ള വീട് എല്ലാവർക്കും അറിയാം. ಈ ಮನೆಯಲ್ಲಿ ಎಷ್ಟು ಸಂತೋಷದಿಂದ ಎಲ್ಲರಿಗೂ ಗೊತ್ತು. Praise the Lord. ഈ കർണാടക ദേശത്ത് എവിടെയൊക്കെ ശുശ്രൂഷിക്കാൻ വന്നിട്ടുണ്ടോ അവിടെയൊക്കെ എത്ര പേർക്ക് സന്തോഷമുണ്ടെന്ന് പറയുമ്പോഴേക്കും ട്രാൻസ്ലേറ്ററിന്റെ ആവശ്യമില്ല. Praise the Lord. ಕರ್ನಾಟಕದಲ್ಲಿ ಎಲ್ಲೆಲ್ಲ ಸೇವೆ ಮಾಡಿ ಬಂದು ಇರೋದ್ರಿಂದ ಕನ್ನಡದೊಂದು ಅವಶ್ಯಕತೆ ಇಲ್ಲ ಅಂತಿರ್ತಾರೆ. Praise the Lord. 2024 തീരാൻ ഏതാനും മണിക്കൂർ മാത്രം. 2024 ಕಳೆಯೋದಕ್ಕಿನ್ನು ಸ್ವಲ್ಪ ಗಂಟೆಗಳ ಕಾಲ ಮಾತ್ರ ಇದೆ. ഞാൻ ഇങ്ങനെ ചിന്തിച്ചു, ನಾನು ಚಿಂತಿಸಿದೆ, ഞാൻ എവിടെ പോകണം ഈ വർഷം അവസാനിപ്പിക്കുമ്പോൾ ആരാധിക്കാൻ വേണ്ടി എവിടെ പോകണം, ನಾನು ಎಲ್ಲಿಗೆ ಹೋಗ್ಬೇಕು ಈ ವರ್ಷ ಆರಾಧನೆ ಕೊನೆಯಾಗ ಎಲ್ಲಿಗೆ ಹೋಗ್ಬೇಕೆಂದು. അങ്ങനെ ഇരിക്കുമ്പോഴാണ് ബാംഗ്ലൂരിലേക്ക് കടന്നു വരുന്നത്. ಆ ರೀತಿ ಇರುವಾಗ ನಾನು ಬ್ಯಾಂಗ್ಳೂರು ಪಟ್ಟಣಕ್ಕೆ ನಾನು ಹಾದು ಬಂದವರಾಗಿದ್ದೇವೆ. അപ്പോൾ ഞാൻ ചിന്തിച്ചു, ചില ചർച്ചകളിൽ ഞാൻ പോയെങ്കിലും ಕೆಲವು ಚರ್ಚ್ಗಳಿಗೆ ನಾನು ಹೋಗಿದ್ದೇನೆ. എനിക്കൊരു കുഴപ്പമുണ്ട്. ನನಗೊಂದು ಗಡಿಬಿಡಿದೆ. എനിക്ക് പരിശുദ്ധാത്മാവ് പ്രേരിപ്പിക്കുന്ന സ്ഥലത്ത് മാത്രമേ ഞാൻ പോകത്തുള്ളൂ. ಪರಿಶುದ್ಧ ಆತ್ಮ ಇರುವಂತ ಸ್ಥಳದಲ್ಲಿ ಮಾತ್ರ ನಾನು ಹೋಗ್ತೇನೆ. അങ്ങനെ ഇരിക്കുമ്പോഴാണ് നിങ്ങൾ പറയുന്ന സജിപാസ് എന്ന് വിളിക്കുന്നത്. ನೀವು ಹೇಳ್ದಂಗೆ ಸಜಿಪಾತನ ಕರೆಯೋದೇ ಇದೆ. സജിപാസിന്റെ കൂട്ടുകാരനല്ല, ഒരു മകനാണ്. ಸಜಿಪಾಸ್ಟದ ನಾನು ಕೂಟುಗಾರರ ಒಂದು ಮಗನಾಗಿದ್ದೇನೆ. കാരണം പുള്ളിക്കാരൻ എന്റെ അപ്പന്റെ ചർച്ചിൽ ശുശ്രൂഷിക്കാൻ വരുന്ന കാലഘട്ടത്തിൽ ನನ್ನ ತಂದೆಯ ಒಂದು ಸಭೆಯಲ್ಲಿ ಅವರು ಸುವಾರ್ತೆನೆ ಸೇವೆ ಮಾಡೋದಕ್ಕೆ ಬರೋ ಸಮಯದಲ್ಲಿ ഇതുപോലെ ഞാൻ ഇന്ന് ആർത്തിയോടെ വചനം കേട്ടിരിക്കുന്ന ഒരു പയ്യനായിരുന്നു. ನಾನು ಈ ಚಿಕ್ಕ ಹುಡುಗನ ರೀತಿಯಲ್ಲಿ ನಾನು ದೇವರ ವಾಕ್ಯವನ್ನು ಕೇಳುವವನಾಗಿದ್ದೆ. കുറേ നാളുകൾക്ക് ശേഷം
ತುಂಬಾ ದಿನಗಳಾದ ನಂತರ ഒരു മാസങ്ങൾക്ക് പുറകില പിന്നെ കുറെ ദിവസം പിന്നെ കാണുന്നേ. ಆ ಒಂದು ಸುಮಾರು ವರ್ಷಗಳಾದ ನಂತರ ಈ ವಿಷಯವನ್ನು ಕಾಣುವಂತದ್ದಾಗಿದೆ. അതിനു മുമ്പ് എന്റെ മരണത്തിന് എന്റെ മമ്മിയുടെ മരണത്തിന് ನನ್ನ ತಾಯಿಯ ಒಂದು ಮರಣ അന്ന് എന്റെ ദേവദാസ് ഞങ്ങളുടെ വീട്ടിനകത്ത് വരാനിടയായി. ದೇವದಾಸರು ನಮ್ಮ ಮನೆಗೆ ಬರುವಂತೆ ಆಯ್ತು. അന്ന് എന്നെ ഓടി വന്ന് കെട്ടിപ്പിടിച്ചൊരു കാര്യം പറഞ്ഞു. ನನ್ನನ್ನು ಓಡಿ ಬಂದು ನನ್ನ ಗಟ್ಟಿ ಹಿಡಿದು ಕಾರ್ಯವನ್ನು ಹೇಳಿದರು. നീ ഇത്രയും വലിയതായത് അറിഞ്ഞില്ലെന്ന്. ನೀನು ಇಷ್ಟು ದೊಡ್ಡವನಾಗಿದೆ ಗೊತ್ತಿಲ್ವಾ ಅಂತ. എനിക്കറിയാം ഈ ദേശം ഈ ബാംഗ്ലൂർ ദേശം എനിക്ക് ഒരിക്കലും മറക്കാൻ പറ്റത്തില്ല. ಈ ಬ್ಯಾಂಗ್ಳೂರ್ ಪಟ್ಟಣವನ್ನು ಒಂದು ಸರಿ ನನಗೆ ಮರೆಯಲಿಕ್ಕೆ ಸಾಧ್ಯವಿಲ್ಲ. കാരണം ഞാൻ ഈ ബാംഗ്ലൂർ ദേശത്ത് 15ാമത്തെ വയസ്സിൽ നാട് വിട്ടു വന്നവന്. ನಾನು 15 ವಯಸ್ಸಿನಲ್ಲಿ ನಾನು ಈ ಬ್ಯಾಂಗ್ಳೂರ್ ಪಟ್ಟಣಕ್ಕೆ ಬಂದವನಾಗಿದ್ದೇನೆ. ഞാൻ ഇന്ന് ഊബറിനകത്ത് ഇങ്ങനെ വന്നുകൊണ്ടിരിക്കുമ്പോൾ ನಾನು ಬರ್ತಾ ಇರುವಾಗ ഞാൻ അവിടുത്തെ ബാറ് കണ്ടു. ಒಂದು ಬಾರು ബീവറേജ് ബാറ് കണ്ടു. ಒಂದು ಬಾರನ್ನು ನೋಡಿದೆ. അവിടെ കണ്ടപ്പോൾ ഞാൻ പഴയ ഒരു കാര്യം ചിന്തിച്ചു. ಅನೇಕ ಕಾರ್ಯಗಳನ್ನು ಚಿಂತೆ ಮಾಡಿದೆ. ഞാൻ പണ്ട് എങ്ങനെയായിരുന്നു, ನಾನು ಮೊದಲು ಯಾವ ರೀತಿಯಾಗಿದ್ದೆ, ഇപ്പൊ ഞാൻ എങ്ങനെയാ ഈ ദേശത്ത് പോകുന്നേ, ನಾನು ಯಾವ ರೀತಿಯಾಗಿ ದೇಶಕ್ಕೆ ಹೋಗುದು. എന്റെ സാക്ഷ്യം പറഞ്ഞില്ലെങ്കിൽ ನನ್ನ ಸಾಕ್ಷಿಯನ್ನು ಹೇಳದೆ ಹೋದ್ರೆ നിങ്ങൾക്ക് എന്നെ മനസ്സിലാകത്തില്ല. ನನ್ನನ್ನು ನಿಮ್ಗೆ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲ. എന്റെ സാക്ഷ്യം പറയാൻ നിന്ന മണിക്കൂറോളം സാക്ഷ്യം പറയേണ്ടി വരും. ನನ್ನ ಸಾಕ್ಷಿಯನ್ನು ಹೇಳೋದಾದ್ರೆ ಗಂಟೆಗಟ್ಟಲೆ ಹೇಳ್ಬೋದು. അപ്പൊ നിങ്ങൾ ചിന്തിക്കും ഈ ചെറുപ്രായത്തിൽ എന്ത് സാക്ഷി അനുഭവിക്കാനാണ്. ನೀವು ಯೋಚನೆ ಮಾಡಿದ್ರೆ ಚಿಕ್ಕ ವಯಸ್ಸಿನ ಏನು ಒಂದು ಅನುಭವ ಅಂತ ಹೇಳಿ. ബൈബിളിൽ ഒരു വാക്യമുണ്ട്. ದೇವರ ಸತ್ಯವೇದ ಒಂದು ವಾಕ್ಯ ಇದೆ. എന്റെ അമ്മയുടെ ഉദരത്തിനകത്ത് ഉരുവാകുന്ന സമയം മുതലേ നിന്നെ ഞാൻ കണ്ടിരിക്കുക. ತಾಯಿಯ ಗರ್ಭದಲ್ಲಿ ರೂಪ ಆಗುವುದಕ್ಕಿಂತ ಮೊದಲೇ ಕಂಡಿದ್ದೇನೆ ಎಂದು. ഇതിനകത്ത് ചില വ്യക്തി ജീവിതങ്ങൾ എന്റെ കർത്താവ് കണ്ടിട്ടുണ്ട്. ಇವತ್ತು ಅನೇಕ ವ್ಯಕ್ತಿ ಜೀವಿತವನ್ನು ದೇವರು ಕಂಡಿದ್ದಾರೆ. 2024 നീ ഒതുങ്ങിയിരുന്നിട്ടുണ്ടെങ്കിൽ 2024ರಲ್ಲಿ ನೀ ದೂರವಾಗಿದ್ರೆ 2025 നിന്നെ പുറത്തു കൊണ്ടുവരാൻ പോവുക. 2025ರಲ್ಲಿ ದೇವರು ನಿನ್ನನ್ನು ಹೊರಗಡೆ ತೆಗೆದುಕೊಂಡು ಬರೋದಾಗಿದೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಾ? എല്ലാ വർഷവും 2024 ഞാൻ എടുക്കാൻ പോകുന്ന തീരുമാനം പോലെ ആവരുത്. 2024 നീ തീരുമാനം എടുക്കേണ്ടത്. 2024 ತೆಗಿಬೇಕಂತ ತೀರ್ಮಾನ ಅಲ್ಲ, 2025 ತೆಗಿಬೇಕಂತ ತೀರ್ಮಾನವಾಗಿದೆ. എടുത്ത തീരുമാനത്തിൽ ഉറച്ചു നിൽക്കണം. പ്രൈസ് ദി ലോർഡ്. ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲುವವರಾಗಿರಬೇಕು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. പ്രൈസ് ദി ലോർഡ്. ഇവിടെ ആന്റി സാക്ഷി പറഞ്ഞോട് ഭയങ്കര സന്തോഷമായി. ಆಂಟಿ ಸಾಕ್ಷಿ ಹೇಳಿದ್ದು ತುಂಬಾ ಸಂತೋಷವಾಯಿತು. എനിക്ക് മനസ്സിലായി എന്റെ സാക്ഷ്യം പറഞ്ഞിട്ട് മതി ഒരു വചനം കൊടുക്കില്ല. പ്രൈസ് ദി ലോർഡ്. ನನ್ನ ಸಾಕ್ಷಿಯನ್ನು ಹೇಳಿದ ನಂತರ ಮತ್ತೆ ನಾನು ದೇವರ ವಾಕ್ಯದ ಕಡೆ ಗಮನಿಸ್ತೇನೆ ಅಂತ. എനിക്കറിയാം എന്റെ സാക്ഷ്യത്തിനകത്ത് ഇതിനകത്തൊരു ദൂതൊളിഞ്ഞ് കിടപ്പുണ്ട്. പ്രൈസ് ദി ನನ್ನ ലോർഡ്. ಒಂದು ಸಾಕ್ಷಿಯಲ್ಲಿ ಅದು ದೂದು ಹೇಳುವಂತದಾಗಿದೆ. പ്രൈസ് ദി ലോർഡ്. പ്രൈസ് ദി ലോർഡ്. സന്തോഷമായിരിക്കുമോ? പ്രൈസ് ദി ലോർഡ്. വർഷങ്ങൾക്ക് പുറകിൽ ವರ್ಷಗಳ ಹಿಂದೆ ഒരു മാതാവ് ಒಂದು ತಾಯಿ 7 മാസം പ്രഗ്നന്റ് ആയ സമയത്ത് 7 ತಿಂಗಳು ಗರ್ಭಿಣಿಯಾಗಿದ್ದಾಗ ഈ മാതാവ് ഹോസ്പിറ്റലിലേക്ക് കടന്നു ചെന്നു. ಈ ತಾಯಿ ಒಂದು ಹಾಸ್ಪಿಟಲ್ಗೆ ಹೋದ್ರು. 7ാമത്തെ മാസം ഒരു ചെക്കപ്പ് ഉണ്ട് അല്ലേ? 7ನೇ ತಿಂಗಳಲ್ಲಿ ಒಂದು ಚೆಕಪ್ ಇದೆಯಲ್ವಾ? ചെക്കപ്പിന് ഈ മാതാവ് ഹോസ്പിറ്റലിൽ കടന്നു ചെന്നപ്പോൾ ಈ ಚೆಕಪ್ ಗೆ ಹೋಗುವಾಗ ತಾಯಿ ഈ മാതാവിനോട് ഡോക്ടർ പറഞ്ഞു, ಈ ತಾಯಿಯೊಂದಿಗೆ ಡಾಕ್ಟರ್ ಹೇಳಿದ್ರು, നിന്റെ ഉദരത്തിനകത്തിരിക്കുന്ന കുഞ്ഞ് മരിച്ചുപോയി. ನಿನ್ನ ಹೊಟ್ಟೆಲಿರುವಂತ ಮಗು ಸತ್ತು ಹೋಗಿದೆ. ഈ മാതാവ് ഒത്തിരി കരയാൻ തുടങ്ങി. ಈ ತಾಯಿ ತುಂಬಾ ಕೂಗಲು ಪ್ರಯತ್ನ ಮಾಡ್ತಾರೆ, ഒത്തിരി സങ്കടപ്പെടാൻ തുടങ്ങി. ತುಂಬಾ ಸಂಕಟ ಪಡ್ತಾರೆ. ഈ മാതാവിനോട് ഡോക്ടർ പറഞ്ഞു, ಈ ತಾಯಿಯೊಂದಿಗೆ ಡಾಕ್ಟರ್ ಹೇಳಿದ್ರು, 2 ദിവസം നിനക്ക് സമയം തരാം. 2 ದಿನ ನಿನಗೆ ಸಮಯವನ್ನು നീ ಕೊಡ್ತೇನೆ. ഭവനത്തിനകത്ത് പോയിട്ട് ಈ ಮನೆಯಲ್ಲಿ ಹೋಗಿ നീ മൈൻഡ് ഒന്ന് ഫ്രീ ആയിട്ട് ನಿನ್ನ ಮೈಂಡ್ ಫ್ರೀ ಆಗಿ നീ തിരിച്ചു കടന്നു വരണം. ತಿರುಗಿ ನೀನು ಮತ್ತೆ ಬರಬೇಕು. കാരണം ഓപ്പറേഷൻ ചെയ്ത് കുഞ്ഞിനെ പുറത്തെടുത്തേ മതിയാകത്തുള്ളൂ. ಈ ಆಪರೇಷನ್ ಮಾಡಿ ಮಗುವನ್ನು ಹೊರಗಡೆ ತೆಗಿಬೇಕಾಗಿದೆ. ഈ മാതാവ് കരഞ്ഞോണ്ട് വീട്ടിനകത്ത് കടന്നു ಈ ತಾಯಿ ಅತ್ತೆ ಮನೆಗೆ ಹೋದ್ರು. ഈ മാതാവ് ഒത്തിരി പള്ളികളിൽ പോയി, ಅನೇಕ ಚರ್ಚ್ಗಳಿಗೆ ಹೋದ್ರು, ഒത്തിരി അമ്പലങ്ങളിൽ പോയി. ತುಂಬಾ ದೇವಸ್ಥಾನಗಳಿಗೆ ಹೋದ್ರು. അവിടെയൊന്നും ഈ മാതാവിന് സൗഖ്യം ലഭിച്ചില്ല. ಈ ತಾಯಿಗೆ ಸುಖ ಸಿಕ್ಕಿಲ್ಲ. അങ്ങനെ 2ാമത്തെ ദിവസം ഈ മാതാവ് വീട്ടിനകത്ത് വന്നിരിക്കുമ്പോൾ 2 ದಿನ ಈ ತಾಯಿ ಮನೆಗೆ ಬಂದಾಗ ഒത്തിരി കരഞ്ഞുകൊണ്ടിരിക്കുക. രാത്രി 9:30 മണി സമയമായപ്പോൾ ತುಂಬಾ ಕೂಗ್ತಾ ಇದ್ರು 9:30 ಗಂಟೆಗೆ. അങ്ങനെ ഇരിക്കുന്ന സമയത്ത് ಅದು ಇರುವಂತ ಸಮಯದಲ್ಲಿ ഒരു 3 അമ്മച്ചിമാർ, 3 ವಯಸ್ಸಾದಂತ ತಾಯಿಯಂದರು, ഒരു വയസ്സായ അമ്മച്ചിമാർ ಒಂದು ವಯಸ್ಸಾದಂತ ತಾಯಿ നല്ല വെള്ള വസ്ത്രധാരിയായി ಒಳ್ಳೆ ಒಂದು ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ബൈബിളൊക്കെ ചങ്കോട് ചേർത്ത് പിടിച്ച് ಸತ್ಯವೇದವನ್ನ ಹಿಡ್ಕೊಂಡು ഇവരെ വീട്ടിനകത്തേക്ക് കടന്നു വന്നു. ಇವರ ಮನೆಗೆ ಅವರು ಹಾದು ಹೋಗ್ತಾ ಇದ್ರು. എന്നിട്ടൊരു വാക്ക് ചോദിച്ചു, ಒಂದು മാತನ್ನ ಕೇಳಿದ್ರು, ഞാൻ നിനക്ക് വേണ്ടി പ്രാർത്ഥിച്ചോട്ടെ? ನಿನಗೆ ಮಗು ನಿನಗೆ ಪ್ರಾರ್ಥನೆ ಮಾಡಲಿಲ್ಲ. അപ്പോൾ ഈ മാതാവ് പറഞ്ഞു, എനിക്ക് വേണ്ടി പ്രാർത്ഥിച്ചോളൂ. ನನಗೆ ಆ ತಾಯಿ ಅಂತ ನನಗಾಗಿ ಪ್ರಾರ್ಥಿಸಿರಿ ಅಂತ. ആ പ്രാർത്ഥിച്ചോളൂ എന്ന് പറഞ്ഞ സമയം ಆ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ 3 അമ്മച്ചിമാർ ഈ മാതാവിന്റെ ഉദരത്തിനകത്ത് കൈവച്ച് ഇങ്ങനെ ഒരു വാക്ക് പ്രാർത്ഥിച്ചു. ಈ 3 ವಯಸ್ಸಾದಂತ ತಾಯಿಯಂದ್ರು ಆ ತಾಯಿಯ ಮೇಲೆ
ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. സൗഖ്യം ലഭിക്കണമെന്ന് പ്രാർത്ഥിച്ചില്ല. ಆ ಗುಣ ಸಿಗಬೇಕಂತ ಪ್ರಾರ್ಥಿಸಿಲ್ಲ. വിടുതൽ ലഭിക്കണമെന്ന് പ്രാർത്ഥിച്ചില്ല. ಬಿಡುಗಡೆ ಸಿಗಬೇಕಂತ ಪ್ರಾರ್ಥಿಸಿಲ್ಲ. പരിശുദ്ധാത്മാവിന്റെ ശക്തി അവൾ ഉദരത്തിനകത്ത് ഇറങ്ങണം. ಪರಿಶುದ್ಧಾತ್ಮನವರ ಹೊಟ್ಟೆಗೆ ಇಳಿಬೇಕೆಂದು ഒരു വാക്ക് പ്രാർത്ഥിച്ചുള്ളൂ. ಒಂದೇ ಮಾತಿನಿಂದ ಪ್ರಾರ್ಥನೆ ಮಾಡಿದ್ರು. പരിശുദ്ധാത്മാവിന്റെ ശക്തി അവൾ ഉദരത്തിനകത്ത് ഇറങ്ങാനിടയായി. ಪರಿಶುದ್ಧಾತ್ಮನವರ ಹೃದಯದಲ್ಲಿ ಇಳಿಯುವಂತ ಸಾಧ್ಯತೆ ಇತ್ತು. അന്നു മുതൽ ആ കുഞ്ഞ് ചലിക്കാൻ തുടങ്ങി. ಆವತ್ತಿನಿಂದ ಆ ಮಗು ಅದು ಉಸಿರಾಡೋದಕ್ಕೆ ಸಾಧ್ಯವಾಯಿತು. പരിശുദ്ധാത്മാവിന്റെ ശക്തിക്ക് ജീവനെ കൊടുക്കുവാൻ കഴിയും. Praise the Lord. അന്ന് ചലിച്ചു തുടങ്ങിയതാ. ಅವತ್ತು ಆ ಮಗು ಚಲನೆ ಆಗುತ್ತು. ഇന്ന് നിങ്ങളുടെ മുമ്പിൽ ചലിച്ചുകൊണ്ടിരിക്കുക. ಇವತ್ತು ನಿಮ್ಮ ಮಧ್ಯದಲ್ಲಿ ಚಲನೆ ಮಾಡ್ತಾ ಇದ್ದಾರೆ. Praise the Lord. Praise the Lord. അതുകൊണ്ട് ഞാൻ ആദ്യം പറഞ്ഞ അമ്മയുടെ ഉദരത്തിനകത്ത് ഉരുവാകുന്നതിന് മുമ്പേ എന്നെ കണ്ടതുകൊണ്ട് ഞാൻ ഇന്ന് ഇവിടെ നിൽക്കുന്നത്. Praise the Lord. ಗರ್ಭದಲ್ಲಿ ಇರುವುದಕ್ಕೆ ನಮ್ಮ ದೇವರು ನಮ್ಮನ್ನು ಕಂಡಿದ್ದಕ್ಕೆ ನಾವು ಇಲ್ಲಿದ್ದೇವೆ ಅಂತ ನಾವು ಹೇಳಬೇಕು. നമുക്ക് എല്ലാവർക്കും ഇതുപോലെ സാക്ഷ്യം പറയാൻ കാണും. Praise the Lord. ನಮಗೆಲ್ಲರಿಗೂ ಒಂದು ಸಾಕ್ಷಿಯನ್ನು ಹೇಳಬೇಕಾಗಿದೆ. നമ്മുടെ അമ്മയുടെ ഉദരത്തിനകത്ത് ഉരുവാകുന്ന സമയത്ത് നിന്നെയൊക്കെ കണ്ടതുകൊണ്ട് ഇതിനകത്ത് ഇരിക്കുന്നത്. ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಇರುವಾಗಲೂ ನಮ್ಮನ್ನು ದೇವರು ಕಂಡವರಾಗಿದ್ದೆ ನಾವು ಇಲ್ಲಿದ್ದೇವೆ. Praise the Lord. Hallelujah. അന്ന് ലഭിച്ച അഭിഷേകം കൊണ്ടാണ് ഇന്ന് നിങ്ങളുടെ മുമ്പിൽ നിൽക്കുന്നത്. ಅವತ್ತು ಸಿಕ್ಕಿದಂತ ಅಭಿಷೇಕದಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ನಿಂತುಕೊಂಡಿದ್ದೇನೆ. ഇന്ന് രാത്രി ಇವತ್ತು ರಾತ್ರಿ ആത്മാവിനെ കൈമാറാൻ പോവുകയാണ്. ಪರಿಶುದ್ಧಾತ್ಮನ ಕೈ ಬದಲಾವಣೆ ಆಗ್ತಾ ಇದೆ. പരിശുദ്ധാത്മാവിന്റെ ശക്തി ഒതുക്കി വെക്കാനല്ല ഞാൻ ആഗ്രഹിക്കുന്നത്. ಪರಿಶುದ್ಧಾತ್ಮನನ್ನು ನಾವು ಕೊಡಬೇಕಾಗಿದೆ. ആ പരിശുദ്ധാത്മാവിനെ കൈമാറാൻ പോവുകയാണ്. ಪರಿಶುದ್ಧಾತ್ಮನ കൈമാറಕ್ಕೆ ಹೋಗ್ತಾ ഈ ಇದೆ. കാലഘട്ടങ്ങളിൽ നമ്മൾ ചെയ്യേണ്ട കാര്യം ഒന്നും ഇതാണ്. പരിശുദ്ധാത്മാവിനെ നീ പ്രാപിക്കുക മാത്രമല്ല ചെയ്യേണ്ടത്, അതിനെ കൈമാറുകയും ചെയ്യണം. Praise the Lord. ಈ ಕಾಲಘಟ್ಟದಲ್ಲಿ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡ್ರೆ ಕೈಮಾರದೆ ಬದಲಾಗುವಂತದಾಗಿದೆ. എത്ര പേര് വിശ്വസിക്കുന്നുണ്ട്? ಎಷ್ಟು ನಂಬುತ್ತೀರಾ? എത്ര പേര് വിശ്വസിക്കുന്നുണ്ട്? പരിശുദ്ധാത്മാവിനെ ഈ നാളുകളിൽ കൈമാറാൻ പോവുകയാണ്. പരിശുദ്ധാത്മാവിനെ ഈ നാളുകളിൽ കൈമാറാൻ പോവുകയാണ്. ಪರಿಶುದ್ಧಾತ್ಮನ ಕೈ ಬದಲಾಗದೆ ಹೋಗ್ತಾ ಇದೆ. ഇന്ന് ഇതിനകത്തുനിന്ന് പ്രാപിച്ചിട്ട് നീ പുറത്തിറങ്ങുമ്പോൾ ಇವತ್ತಿನಿಂದ ಹೊಂದಿಕೊಂಡು ಹೊರಗಡೆ ಹೋಗುವಾಗ 2025 നിന്റെ ജീവിതത്തിനകത്ത് ഒരു അത്ഭുതത്തിന്റെ വർഷമായി മാറാൻ പോവുകയാണ്. 2020 ಜೀವಿತದಲ್ಲಿ ಅದ್ಭುತವನ್ನು ಕಾಣಕ್ಕೆ ಹೋಗ್ತಾ ಇದ್ದೀರಾ. 2024 നീ കഷ്ടതയുടെ നടുവിലായിരുന്നിട്ടുണ്ടെങ്കിൽ 2024 ನೀನು ಕಷ್ಟದ ಮಧ್ಯದಲ್ಲಿ ಹಾದು ಹೋಗುವುದಾದರೆ 2025 നിന്റെ ഉയർച്ചയുടെ നാളാണ്. Praise the Lord. 2024 ഉന്നതವಾಗಿರುವಂತಹ കാലಗಳಾಗಿದೆ. എത്ര പേര് വിശ്വസിക്കുന്നുണ്ട്? ಎಷ್ಟು ನಂಬುತ್ತೀರಾ? അത് ഞാനിന്ന് പ്രാപിക്കാൻ പോവുകയാണ്. ಅದನ್ನು ನಾವು ಹೊಂದಿಕೊಳ್ಳಕ್ಕೆ ಹೋಗ್ತಾ ഞാനിന്ന് ಇದ್ದೇವೆ. പ്രാപിച്ചെടുക്കാൻ പോവുകയാണ്. ಅದನ್ನು ಹೊಂದಿಕೊಳ್ಳಕ್ಕೆ ಹೋಗ್ತಾ ಇದ್ದೇವೆ. അസാധ്യങ്ങളെ സാധ്യമാക്കുവാൻ കഴിയുന്ന എന്റെ കർത്താവ് ഇതിനകത്ത് വന്നിട്ടുണ്ട്. ಸಾಧ್ಯವಾಗದಿರೋದು ಸಾಧ್ಯ ಮಾಡಿಕೊಡುವಂತ ದೇವರು ನಮ್ಮ ಮಧ್ಯದಲ್ಲಿ. ഞാൻ ഇതിനകത്ത് വന്ന സമയം മുതൽ, ഞാൻ ഇതിനകത്ത് കയറി വന്ന സമയം മുതൽ ನಾನು ಇಲ್ಲಿ ಅದರೊಳಗೆ ಬರುವಂತ ಸಮಯದಲ್ಲಿ ഇവിടെ വന്നിരിക്കുന്ന സമയം വരെയും ಇಲ್ಲಿ ಬಂದು ಕೂತುಕೊಳ್ಳುವ ಸಮಯದವರೆಗೂ ഒരു വലിയ പരിശുദ്ധാത്മാവിന്റെ സാന്നിധ്യം ഞാൻ അനുഭവിച്ചുകൊണ്ടിരിക്കുകയാണ്. ಪರಿಶುದ್ಧಾತ್ಮನ ಒಂದು ಅನುಭವವನ್ನು ನಾನು ತಿಳಿದುಕೊಳ್ತಾ ಇದ್ದೇನೆ. പരിശുദ്ധാത്മാവിന്റെ ദൂത് കൈമാറ സഭയ്ക്ക് വേണ്ടി ಪರಿಶುದ್ಧಾತ್ಮನ ಸಭೆಗಾಗಿ ಆದ ഈ സഭ 2025 ഒരു സൂപ്പർ നാച്ചുറൽ ആവാൻ പോവുകയാണ്. ഈ ദേശത്തിന്റെ അടിസ്ഥാനങ്ങളെ പിടിച്ചടക്കുന്ന ഒരു പുനരുദ്ധാനത്തിന്റെ ശക്തി ദൈവദാസന കൈ തന്നിട്ടുണ്ട്. ಈ ದೇಶದಲ್ಲಿ ಶಕ್ತಿಯನ್ನು ಹಿಡಿಯುವುದಕ್ಕೆ ದೇವದಾಸನ ಕೈಯಲ್ಲಿ ಕೊಟ್ಟಿದೆ. പരിശുദ്ധാത്മാവിന്റെ ശക്തി കാൽച്ചുവിട്ടിലാക്കാൻ പോവുകയാണ്. ಪರಿಶುದ್ಧಾತ್ಮನ ತತ್ತಿಕೊಂಡು ಹೋಗುವಂತದಾಗಿದೆ. 2024 തലയ്ക്കുമീതെ ഉയർന്നു നിന്ന വെല്ലുവിളികൾ കാൽച്ചുവിട്ടിലാക്കുന്ന പുനരുദ്ധാനത്തിന്റെ ശക്തി ഇതിനകത്ത് വ്യാപരിക്കാൻ പോവുകയാണ്. 2024 നിലവിലെത്തിരുವಂತಹ ശക്തിಗಳೆಲ್ಲ ಬಿಟ್ಟು ಹೋಗುವಂತದಾಗಿದೆ. എത്ര പേര് വിശ്വസിക്കുന്നുണ്ട്? എത്ര പേര് വിശ്വസിക്കുന്നുണ്ട്? 2025 സ്നാനത്തിന്റെ വർഷമാക്കി മാറ്റാൻ പോവുകയാണ്. അതിന്റെ ബന്ധനം ഇന്ന് നമ്മൾ പൊട്ടിക്കാൻ പോവുകയാണ്. ദേശത്തിന്റെ അടിസ്ഥാനത്തെ പിടിച്ചു കൊടുക്കുന്ന ഒരു പുനരുദ്ധാനത്തിന്റെ ആത്മീക ശക്തി ഇതിനകത്തുനിന്ന് സ്പ്രെഡ് ആകാൻ പോവുകയാണ്. Praise the Lord. Hallelujah. എവിടെ പോയാലുള്ള സംഭവം? Praise the Lord. Praise the Lord. ആത്മീയ തലം മാറിക്കഴിഞ്ഞാൽ ട്രാൻസ്ലേറ്റ് മാറിപ്പോകും. Praise the Lord. ಬದಲಾಗಿ ಹೋಗ್ಬಿಡ್ತದೆ. Hallelujah. Hallelujah. എത്ര പേര് ആഗ്രഹിക്കുന്നു എനിക്ക് ആ വിടുതൽ വേണം, ನನಗೆ ಆ ಬಿಡುಗಡೆ ಬೇಕು ಅಂತ എനിക്ക് ആ അഭിഷേകത്തിൽ നിറയണം, ആ അത്യന്ത ശക്തി എന്നെ നേരിട്ടേ മതിയാകത്തുള്ളൂ. Praise the Lord. Praise the Lord. ഇതൊരു കർമ്മേല. ಇದೊಂದು ಕರ್ಮೇಲ. ചില കാര്യങ്ങൾ പറയാനാണ് ഞാൻ വന്നത്. Praise the Lord. ചില കാര്യങ്ങൾ പറയാനാണ് ദൈവം അയച്ചത്. ಕೆಲವು ಕಾರ್ಯಗಳನ್ನು ಹೇಳುವುದಕ್ಕಾಗಿ ದೇವರು ನನ್ನ ಕಳಿಸಿದ್ದಾರೆ. ഞാൻ ഇന്ന് 7 മണി സമയത്ത് ഞാൻ ഇരുന്ന് പ്രാർത്ഥിച്ചുകൊണ്ടിരിക്കുക. ನಾನು 7 ಗಂಟೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ദൈവാത്മാവിനോട് ഒരു ദർശനം കാണിച്ചു. ಪರಿಶುದ್ಧಾತ್ಮನ ಒಂದು ದರ್ಶನ ತೋರಿಸಿದರು. ഒരു അണക്കെട്ട് പൊട്ടി ഒഴുകി വരുന്നത് പോലെ ഒരു അണക്കെട്ട്, ഒരു നദി, ಒಂದು ಆನೆಕಟ್ಟು ಒಡೆದು ಬರುವ ರೀತಿಯಲ್ಲಿ ഒരു ഒഴുക്ക് ഈ സഭയ്ക്കൊക്കെ നടക്കാൻ പോവുക. ಆ ಒಂದು ಉಕ್ಕಿ ಬರುವಂತದ್ದು ಈ ಸಭೆಗಾಗಿ ಆಗಿದೆ.
അത് ഒരു ശത്രുവിന് തടസ്സം വെക്കാൻ പറ്റത്തില്ല. ಒಂದು ಶತ್ರು ತಡೆಯಕ್ಕೆ ಸಾಧ್ಯವಿಲ್ಲ. ഇത് ദേശത്തിന്റെ അന്ധകാരമണ്ഡലം തടസ്സം വെച്ചാൽ നോക്കിയാലും ಈ ದೇಶದ ಅಂಧಕಾರ ಶಕ್ತಿಯನ್ನು ನೀನು ಮಾಡಿ ഈ ತಡೆಯಲು സഭയ്ക്കകത്തൊരു ശക്തി വ്യാപരിക്കുന്നുണ്ട്. ಈ ಸಭೆಯಲ್ಲಿ ಒಂದು ಶಕ್ತಿ ಆವಶ್ಯಕತೆ. ആ ശക്തി ഇതിനകത്ത് സ്പ്രെഡ് ആകാൻ പോകുന്ന ദേശത്തേക്ക്. ಶಕ್ತಿಯನ್ನು ಹೊರಬರುವಂತದಾಗಿದೆ. ഈ ദേശത്തിന്റെ അടിസ്ഥാനങ്ങളിൽ സഭയ്ക്കകത്ത് കൈത്തരാൻ പോകുകയാണ്. ಈ ದೇಶದ ಶಕ್ತಿಯನ್ನು ನಾವು ಅಡಿಪ ಮಾಡಿ ಹಿಡಿದುಕೊಳ್ಳುವ ചില അന്ധകാര മണ്ഡലങ്ങൾ ഈ 2025 സ്റ്റാർട്ട് ചെയ്യുന്നതിന് മുമ്പ് ഇതിനകത്ത് വെല്ലുവിളിച്ചു വരാൻ പോവുകയാണ്. ಈ ಅಂಧಕಾರದ ಶಕ್ತಿ 2025 ಅದು ಕಿಚ್ಚಿ ಹೋಗುವಂತದಾಗಿದೆ. അതിനെ ചവിട്ടി ഒടിക്കുന്ന ഒരു പുനരുത്ഥാനത്തിന്റെ ശക്തിയാ നിങ്ങളിനകത്ത് കൈമാറാൻ പോകുന്നത്. ಕೈಮಾರಕ್ಕೆ ಹೋಗುವಂತದಾಗಿದೆ. എത്ര പേര് വിശ്വസിക്കുന്നുണ്ട്? വേഗത്തിൽ ഒരു വാക്യമായി ചെറിയ സമയം പോകും. ಒಂದು ವಾಕ್ಯವನ್ನು ಓದೋಣ. ಅದು ಸಮಯ. വെളിപ്പാട് പുസ്തകം ಪ್ರಕಟಣೆ 1-ാം അധ്യായം 1ನೇ ಅಧ್ಯಾಯ 12, 13, 14. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ആ, ಯಾರದೆಂದು ನೋಡುವುದಕ್ಕೆ ಆ. ಮುಂದಕ್ಕೆ ತಿರುಗಿದೆನು. ആ, ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ. ಆ ದೀಪಸ್ತಂಭಗಳ ಮಧ್ಯದಲ್ಲಿ ಆ. ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆ. ಆತನು ನಿಲುವಂಗಿಯನ್ನು ತೊಟ್ಟು ಆ. ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ആ, മതി 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 ಆ- മതി. പ്രൈസല്ലോ, Praise the Lord. പ്രൈസല്ലോ. Praise the Lord. കണ്ണുകളടയ്ക്ക് ഒരു വാക്ക് പ്രാർത്ഥിക്കാം. കണ്ണുകളടയ്ക്ക് ഒരു വാക്ക് പ്രാർത്ഥിക്കാം. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. പരിശുദ്ധനായ ദൈവമേ, സ്വർഗ്ഗീയ നല്ല പിതാവേ, ഈ നല്ല സമയത്തിനായി കർത്താവിനെ വാഴ്ത്തുന്നു, സ്തുതിക്കുന്നു. കർത്താവെ, ഈ വചനം നിന്റെ കരത്തിൽ ഏൽപ്പിക്കുന്നു. ഒരു അത്യന്ത ശക്തിയായ കർത്താവെ, ഈ വചനം ഇതിനകത്ത് ഇറങ്ങട്ടെ. ദൈവത്തിന്റെ ഒരു അഭിഷേകത്തിന്റെ കരം ഇതിനകത്ത് ചലിക്കുമാറാകട്ടെ എന്ന് ഞങ്ങൾ പ്രാർത്ഥിക്കുന്നു. കർത്താവെ, ഈ വചനം ഹൃദയത്തിനകത്ത്, ഓരോ വ്യക്തി ജീവിതങ്ങളുടെ ഹൃദയത്തിനകത്ത് അത് ശക്തമായി അത് സ്പർശിക്കുമാറാകണമെന്ന് പ്രാർത്ഥിക്കുന്നു. കർത്താവെ, അത്ഭുതത്തിന്റെ കരം നീട്ടുമാറാകണമേ, അടയാളത്തിന്റെ കരം നീട്ടുമാറാകണമേ, യേശുവിൻ നാമത്തിൽ തന്നെ ആമേൻ. ഒന്ന് വായിച്ചാട്ടെ. സ്റ്റാർട്ടിങ് നിർത്തി ಓದಿ കരവത്തി വായിച്ചു. നീക്കറിയാം. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಆ. ಯಾರದೆಂದು ನೋಡುವುದಕ್ಕೆ മതി, അത്ര നിർത്തണം. ഈ നാളുകളിൽ ಈ ದಿನಗಳು നമ്മൾ തിരിഞ്ഞു നോക്കേണ്ട കാലഘട്ടങ്ങളാണ്. ನಾವು ತಿರುಗಿ ನೋಡುವಂತ ಕಾಲವಾಗಿದೆ. നിന്നോട് ശബ്ദിക്കുന്ന, ನಿನ್ನೊಂದಿಗೆ ಸತ್ತಿಸುವ, നിന്നോട് സംസാരിക്കുന്ന ನಿನ್ನ ಹತ್ರ ಮಾತನಾಡುವ ആ ശബ്ദം ഈ ദിവസങ്ങളിൽ നീ തിരിഞ്ഞു നോക്കിയേ മതിയാകത്തുള്ളൂ. ಆ ಶಬ್ದವನ್ನು ಈ ದಿನದಲ್ಲಿ ತಿರುಗಿ ನೋಡಬೇಕಾಗಿದೆ. നിങ്ങളൊന്ന് ചിന്തിച്ചേ. ಚಿಂತೆ ಮಾಡಿ ನೋಡ್ರಿ. യേശു കർത്താവ് ಯೇಸು ಕರ್ತನು വന്ന് നിൽക്കുന്നത് ಬಂದು ನಿಂತಿರುವುದು തകർന്നവനായിട്ടല്ല. ತಳದ ಮಟ್ಟಿದೆಯಲ್ಲ. Praise the Lord. Praise the Lord. 2024 നിന്റെ ജീവിതത്തിനകത്ത് തകർച്ച വന്നിട്ടുണ്ടെങ്കിൽ 2024 ನೀವು ತಗರು ಬಂದಿರುವುದು. 2025 നിന്റെ കണ്ണ് കാണാൻ പോകുന്നത് 2020 ಕಣ್ಣು ಕಾಣಕ್ಕೆ ಹೋಗುವಂತದೆ. തകർച്ചയല്ല, ഉയർച്ചയാണ്. ಅದು ತಳ್ಳಿ ಕೆಳಗೆ ಹೋಗುದಲ್ಲ, ಅದು ಮೇಲೆ ಆಗಿರುವುದೇ. Praise the Lord. Praise the Lord. Praise the Lord. Praise the Lord. യോഹന്നാനെ കുറിച്ച് നമുക്ക് എല്ലാവർക്കും അറിയാം അല്ലേ? ಯೋಹನನ ಕುರಿತಾಗಿ ಎಲ್ಲರಿಗೂ ಗೊತ್ತಲ್ವಾ? അല്ലേ? യേശു കർത്താവിന്റെ യേശു കർത്താവ് നല്ല ശിഷ്യനായിരുന്നു. ಒಳ್ಳೆಯ ಒಂದು ಶಿಕ್ಷಣ ಆಗಿರುವುದು. നല്ല ശിഷ്യൻ. എനിക്ക് ഭയങ്കര ഇഷ്ടമാണ് മനുഷ്യൻ. ಒಳ್ಳೆಯ ಶಿಕ್ಷಣ ನನಗೆ ತುಂಬಾ ಇಷ್ಟ. ಕಾರಣ ആ മനുഷ്യൻ ಮನುಷ್ಯನು കഷ്ടതയുടെ നടുവിലും യേശു കർത്താവിന്റെ ഒപ്പം ഉണ്ടായിരുന്നു. Praise the Lord. ಕಷ್ಟದ ಮಧ್ಯದಲ್ಲಿ ಯೇಸು ಸ್ವಾಮಿ ಜೊತೆ ಇದ್ದರು. 12 ಶಿಷ್ಯന്മാരും 12 ಜನ ಶಿಷ್ಯರು അത്ഭുതം നടക്കുമ്പോൾ അവന്റെ കൂടെ ഉണ്ടായിരുന്നു. ಅದ್ಭುತ ನಡೆಯುವಾಗ ಸಂಗಡ ಇದ್ದರು. പക്ഷെ കാൽവരി കുലക്കളത്തിൽ യാഗമായപ്പോൾ ಕಲ್ವಾರಿ ಶಿಲುಬೆಯಲ್ಲಿ ಅವರು ತ್ಯಾಗವಾಗುವಾಗ ഇവൻ മാത്രമേ അവൻ അടുത്തുണ്ടായിരുന്നു. ಇವನು ಮಾತ್ರ ಅವರ ಜೊತೆ ಇದ್ದರು. അതുകൊണ്ട് അവന് ഒരു വെളിപ്പാട് അവന്റെ കൈ കൊടുത്തിരിക്കുന്നത്. ಅದರಿಂದ ಪ್ರಕಟಣೆಯನ್ನು ಅವರ ಕೈಯಲ್ಲಿ ಕೊಟ್ಟಿರುವಂತದ್ದು. അതുകൊണ്ട് അത് ഊതി വിളിച്ചു പറഞ്ഞത്, ಅದರಿಂದ ಅವರ ದರ್ಶನವನ್ನು നിന്റെ ಹೇಳಿರುವಂತದ್ದು. കണ്ണുകൊണ്ട് തകർച്ച കണ്ടിട്ടുണ്ടെങ്കിൽ ಈ ಕಣ್ಣನ್ನು ನೋಡಿರುವುದಾದ್ರೆ അതേ കണ്ണുകൊണ്ട് ഉയർച്ച കാണിക്കുവാൻ ദൈവശക്തനാ. ಅದೇ ಕಣ್ಣು ಮೂಲಕವಾಗಿ ಮೇಲೆ ಎತ್ತುವಂತದಾಗಿದೆ. നമ്മുടെ ജീവിതത്തിനകത്ത് ഒരു കഷ്ടമുണ്ടെങ്കിൽ ನಮ್ಮ ಜೀವಿತದಲ್ಲಿ ಕಷ್ಟ നീ ಇರುವುದಾದ್ರೆ ഭാരപ്പെടേണ്ട ആവശ്യമില്ല. ಭಾರಪಡುವಂತ നിന്റെ ಅವಶ್ಯಕತೆ ಇಲ್ಲ. ജീവിതത്തിനകത്ത് ഒരു ഞെരുക്കമുണ്ടെങ്കിൽ ಜೀವನದಲ್ಲಿ നീ ಇಕ್ಕಟ್ಟಾಗಿರುವುದಾದ್ರೆ ഭാരപ്പെടേണ്ട ആവശ്യമില്ല. ಭಾರಪಡುವಂತ ಅವಶ್ಯಕತೆ ಇಲ್ಲ. നമ്മുടെ അകത്ത് പരിശുദ്ധാത്മാവുണ്ട്. ನಮ್ಮ ജೊತೆಗೆ ಪರಿಶುದ್ಧಾತ್ಮನಿದ್ದಾನೆ. പരിശുദ്ധാത്മാവ് ഉള്ളത് കൊണ്ട് ആ കഷ്ടത ഉള്ളത്. ಪರಿಶುದ್ಧಾತ್ಮನಿಂದ ಕಷ್ಟವಾಗಿರುವುದೇ. കഴിഞ്ഞ ദിവസം ഞങ്ങളുടെ നാട്ടിലൊരു സ്ഥലത്ത് ചോദിച്ചു. ಕಳೆದ ದಿನ ನಮ್ಮ ಊರಿನಲ್ಲಿ ഒരു വീഡിയോ കണ്ടതാ. ಒಂದು ವಿಡಿಯೋವನ್ನು ನೋಡಿದ್ದು. പരിശുദ്ധാത്മാവ് നിറവുള്ളവൻ സമ്പന്നനായിരിക്കും. ಪರಿಶುದ್ಧಾತ್ಮ ತುಂಬಿರುವಂತದಾಗಿದೆ. ഞാൻ പറയുന്നതയോ, ನಾನು ಹೇಳುವುದು പരിശുദ്ധാത്മാവ് നിറവുള്ളവൻ ഇതിൽ കഷ്ടത്തിലായിരിക്കും. ಪರಿಶುದ್ಧಾತ್ಮ ತುಂಬಿರುವುದನ್ನು ಕಷ್ಟದಲ್ಲಾಗಿರುವುದು. പരിശുദ്ധാത്മാവ് നിറവുള്ളവൻ കഷ്ടത്തിലാണെങ്കിലും ಪರಿಶುದ್ಧಾತ್ಮ ತುಂಬಿದ ಕಷ್ಟದ ಇರುವುದಾದ್ರೆ ആ
കഷ്ടത എന്നും നിനക്ക് ഇട്ടേച്ച് തരത്തില്ല. ಆ ಕಷ್ಟ ಅದು ಆವರಿಸಿಕೊಳ್ಳುವುದೇ ಇಲ್ಲ. കഷ്ടതയുടെ നടുവിൽ നിന്നും കരം നീട്ടി പുറത്തു കൊണ്ടുവരുന്ന ഒരു പരിശുദ്ധാത്മാവിന്റെ സാന്നിധ്യം നമ്മൾ മനസ്സിലാക്കിയേ മതിയാകത്തുള്ളൂ. ಕಷ್ಟದ ಮಧ್ಯದಲ್ಲಿ ನಮ್ಮನ್ನ ಕೈ ಹಿಡಿದು ಹೊರಗಡೆ ತರುವಂತದಾಗಿದೆ. ഞാൻ പലപ്പോഴും ചോദിച്ചിട്ടുണ്ട്, ನಾನು ತುಂಬಾ ಸತಿ ಕೇಳಿದ್ದೇನೆ, ഞാൻ ജോലിക്ക് പോകുന്ന സമയത്ത് ഒരു കഷ്ടതയുമില്ല, ನಾನು ಕೆಲಸಕ್ಕೆ ಹೋಗಲಿಕ್ಕೆ ಒಂದು ಕಷ್ಟನೂ ಇಲ್ಲ. വിശേഷ വേലയ്ക്ക് ഇറങ്ങിയപ്പോ കഷ്ടതയുടെ കളിയാ. ನನಗೆ ಸುವಾರ್ತೆಗೆ ಇಳಿವಾಗ ನನಗೆ ತುಂಬಾ ಕಷ್ಟ. പക്ഷെ കഥ ഒരു കാര്യം പറഞ്ഞു, ದೇವರೊಂದು ಹೇಳಿದ್ರು, ഈ ലോകം തരാത്ത സമാധാനം ഞാൻ നിനക്ക് തന്നേച്ചു ಈ പോയിട്ടുണ്ട്. ಲೋಕದಲ್ಲಿ ಕೊಡುವಂತ ಸಮಾಧಾನ ನಾನು നിന്റെ ಕೊಡ್ತೇನೆ. കയ്യിൽ പണമില്ലായിരിക്കാം, ನಿನ್ನ ಕೈಯಲ್ಲಿ ಹಣ നിന്റെ ಇಲ್ಲದಿರಬಹುದು, കയ്യിൽ വാഹനമില്ലായിരിക്കാം, ನಿನ್ನ ಕೈಯಲ್ಲಿ ವಾಹನ പക്ഷെ ಇಲ್ಲದಿರಬಹುದು, ഇതൊന്നുമില്ലാത്ത ഉള്ളവന്റെ കയ്യിലില്ലാത്തൊരു സംഭവം നിന്റെ കയ്യിലുണ്ട്. ಇಲ್ಲದವರ ಕೈಯಲ್ಲಿ ಕೊಡುವಂತದಾಗಿದೆ. ആ പരിശുദ്ധാത്മാവിന്റെ സാന്നിധ്യം ಪರಿಶುದ್ಧಾತ್ಮನ ಶಕ್ತಿ അത് പണം കൊടുത്താൽ കിട്ടത്തില്ല, ಅದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ, അത് പണം കൊടുത്താൽ കിടക്കുന്ന സംഭവമല്ല. ಅದು ದುಡ್ಡು ಕೊಟ್ಟರೆ ಸಿಗುವಂತ ಸಂಭವ ಅಲ್ಲ. Praise the Lord. Praise the Lord. പരിശുദ്ധാത്മാവ് പണം കൊടുത്താൽ കിട്ടുന്ന ഒരു സംഭവമാണെങ്കിൽ ಆಗ ಪರಿಶುದ್ಧಾತ್ಮನ ದುಡ್ಡು ಕೊಟ್ಟ ಸಿಗುವುದಾದ್ರೆ കോടീശ്വരന്മാർ പാവപ്പെട്ട സഭയ്ക്ക് അത് ഓടി വരേണ്ട ആവശ്യമില്ല. ಆ ಕೋಟೀಶ್ವರ ಪಾಪಪಟ್ಟ ಸಭೆಗೆ ಬರುವಂತ ಅವಶ್ಯಕತೆ ಇಲ್ಲ. പരിശുദ്ധാത്മാവ് ദൂത് വിളിച്ചു പറയുക, ಪರಿಶುದ್ಧಾತ್ಮನ ಆಲೋಚನೆ ഈ ಹೇಳ್ತಾರೆ, ദേശത്തിലെ ചില ഉന്നതന്മാരെ ഈ സഭയ്ക്കകത്ത് കൊണ്ടുവരുവാൻ ദൈവത്തിന് പ്ലാൻ ഉണ്ട്. ಈ ದೇಶದಲ್ಲಿ ಉನ್ನತವಾಗಿರುವ ಜನಗಳನ್ನ ತರಲು ದೇವರ ಒಂದು ಪದ್ಧತಿ ಇದೆ. നിശ്ചയമായിട്ടും ദൈവം ഈ സഭയെ സ്നേഹിക്കുന്നു വെച്ചാ ನಿಶ್ಚಯವಾಗಿ ದೇವರ ಒಂದು ಅದ್ಭುತ ಕಾರ್ಯ ಈ ഈ ಸಭೆಯಲ್ಲಿ ಮಾಡ್ತಾರೆ. സഭയ്ക്കകത്തൊരു തീ ഇറങ്ങാൻ പോവുകയാ. ಈ സഭೆಯಲ್ಲಿ ಒಂದು ಬೆಂಕಿ ಇಳಿಯಕ್ಕೆ ಹೋಗುತ್ತೆ. ഈ സഭയ്ക്കകത്ത് ഈ ദേശത്തേക്ക് ഒരു തീ പുറപ്പെടാൻ പോവുകയാ. ಈ ದೇಶಕ್ಕಿರುವಂತ ಬೆಂಕಿ ഈ ಇಳಿಯುವಂತದಾಗಿದೆ. ദേശത്ത് ആ തീ പുറപ്പെട്ട് കഴിയുമ്പോൾ ಈ ದೇಶದ ಶಕ್ತಿ ಇಳಿದು ಹೋಗುವ ആ തീക്കകത്ത് ചിലത് കത്തിച്ചാമ്പലാകാൻ പോവുകയാ. ಆ ಬೆಂಕಿಯ ಮಧ್ಯದಲ್ಲಿ ಕತ್ತಿ ഈ ಹೋಗುವಂತದಾಗಿದೆ. സഭയ്ക്ക് നേരെ ഉയർന്നു വന്നിരിക്കുന്ന ചില വെല്ലുവിളികൾ, ಈ സಭೆಗೆ ವಿರುದ್ಧವಾಗಿ 2024 നീ അനുഭവിച്ചിരിക്കുന്ന ചില കഷ്ടതയുടെ നടുവിൽ എന്റെ കർത്താവ് ചിലത് പ്രവർത്തിക്കാൻ പോവുകയാ. 2024 ಮಾಡಿದಂತ ಕಾರ್ಯಗಳು 2025 ഈ ദേശത്തു നിന്ന് ഈ സഭയ്ക്കകത്ത് ചില വെല്ലുവിളികൾ വന്നു. ಈ ದೇಶದಲ್ಲಿ ಇವತ್ತು ಅನೇಕ ಈ ಸಭೆಗೆ ಶಕ್ತಿಗಳು ഈ സഭ തീർത്തു കളയുമെന്ന് ഈ ദേശത്തിന്റെ വെല്ലുവിളികൾ വെല്ലുവിളിച്ചെങ്കിൽ ಈ ಸಭೆಯನ್ನು ಹಾಳು ಮಾಡ್ಬೇಕಂತ ಹೇಳಿ ಅದು ಬೆಲೆ ಕೂಗಿರುವುದಾಗಿದೆ. പരിശുദ്ധാത്മ വിളിച്ചു പറയുക, ಪರಿಶುದ್ಧಾತ್ಮ ಕರೆದು ಹೇಳ್ತಾರೆ, ഈ ദേശത്ത് എന്റെ കർത്താവ് വിഴുങ്ങാൻ പോവുകയാ. ದೇಶದಲ್ಲಿ ಹಿಡಿಯಲು ಹೋಗುತ್ತಾರೆ, ഈ സഭയുടെ വാ തുറക്കാൻ പോവുകയാ. ಸಭೆಯನ್ನು ಇಟ್ಕೊಂಡಿರ್ತಾರೆ. ഈ സഭയുടെ വാ തുറന്ന ഈ ദേശത്തിന്റെ സകല അന്ധകാര മണ്ഡലങ്ങളും ഇതിനകത്ത് വരാൻ പോവുകയാ. ಹೊರಗೋಗ್ತಾ ಇದೆ. എത്ര പേർ വിശ്വസിക്കുന്നുണ്ട്? എന്റെ കരത്തിലെ അഭിഷേകം തന്നിരിക്കുന്നത്. നിങ്ങൾക്കൊരു കാര്യം അറിയോ? നിങ്ങൾക്കൊരു കാര്യം അറിയോ? ನಿಮಗೊಂದು ವಿಷಯ ಗೊತ್ತಾ? ദൈവദാസന്റെ കയ്യിലുള്ള അഭിഷേകം നിന്റെ കയ്യില. ഈ ദേശത്തെ പിടിച്ചടക്കുവാൻ ദൈവദാസന്റെ കയ്യിലല്ല, നിന്റെ കരത്തിലെ അഭിഷേകം തന്നിരിക്കുന്നത്. ನಿಮ್ಮ ಕೈಯಲ್ಲಿ ಇರುವಂತದಾಗಿದೆ. നിനക്കുള്ള അഭിഷേകത്തെ ദൈവദാസൻ കൈമാറുമ്പോൾ ನಿಮಗಿರುವಂತ ಅಭಿಷೇಕ ದೇವದಾಸನ ಕೈ ആ ಬದಲಾಗುವಾಗ, അഭിഷേകത്തെ കൈക്കൊണ്ട് ഈ ദേശത്തേക്ക് ഇറങ്ങുമ്പോൾ ಅಭಿಷೇಕ ತೆಗೆದುಕೊಂಡು ಈ ದೇಶಕ್ಕೆ ಇಳಿಯುವಾಗ ഈ സഭ നിറയും. Praise the Lord. ಈ ಸಭೆ ತುಂಬುತ್ತದೆ. പരിശുദ്ധാത്മാവ് ദൂത് വിളിച്ചു പറയുക, ಪರಿಶುದ್ಧಾತ್ಮ ಆಲೋಚನೆ ഏപ്രിൽ മാസം അവസാനിക്കുന്നതിന് മുൻപ് ಏಪ್ರಿಲ್ ತಿಂಗಳ ಅವಸಾನ ಆಗುವುದಕ್ಕಿಂತ ಮೊದಲು 30 സ്നാനതയെ നടത്താൻ പോവുക. 30 ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಲು നിങ്ങളുടെ ചിന്ത കൊണ്ട് ചിന്തിക്കും ഇത് എങ്ങനെ സംഭവിക്കുമെന്ന്. ನಿಮ್ಮ ಚಿಂತನೆಯಲ್ಲಿ ಇದು ಯಾವ ರೀತಿ ಸಂಭವ ನಡೆಯುತ್ತದೆ? പരിശുദ്ധാത്മാവ് വിളിച്ചു പറയുക, ഇത് ദൈവത്താൽ സംഭവിച്ചതാ. ഇത് ദൈവത്താൽ സംഭവിച്ച ദിവസമാ. ഒരു ആത്മീയ സാന്നിധ്യം ഇതിനകത്ത് വ്യാപരിച്ചു കൊണ്ടിരിക്കുക. അഭിഷേകത്തിന്റെ കൈമാറ്റം നടന്നുകൊണ്ടാ ಅಭಿಷೇಕದ ಕೈ ಬದಲಾಗ್ತಾ ಇದೆ. Praise the Lord. Praise the Lord. ചില മരിച്ചതിന് നിനകത്ത് കൊണ്ടുവരാൻ പോവുക. ಸತ್ತೋದವರನ್ನು ಇದರೊಳಗೆ ತೆಗೆದುಕೊಂಡು ಬರ್ತಾರೆ. ആത്മീയമായി ചത്തട്ട് ഇതിനകത്ത് ഓടിപ്പോയ വ്യക്തി ജീവിതങ്ങളുണ്ട് ഇതിനകത്ത്. ಸತ್ತೋದವರ ಮಧ್ಯೆ ತೆಗೆದುಕೊಂಡು കൃത്യമായി പറഞ്ഞ 3 വർഷത്തിന് മുൻപ് ഇതിനകത്ത് വെല്ലുവിളിച്ച് ഓടിപ്പോയ ചില വ്യക്തി ജീവിതങ്ങൾ ഇതിനകത്ത് മടക്കി കൊണ്ടുവരാൻ പോവുക. ಇದರಿಂದ ಓಡಿ ಹೋಗಿದವರನ್ನು ತಿರುಗಿಕೊಂಡು ತಗೊಂಡು ಬರ್ತಾರೆ. ആവശ്യമുണ്ട്. ಅವಸ್ಥೆ ಇದೆ. ഈ സഭയുടെ അതിരുകളെ വിശാലത വരുത്തുവാൻ എന്റെ കർത്താവിന് കഴിയും. ಈ ಸಭೆಯನ್ನು ವಿಸ್ತಾರ ಮಾಡಿದ ನಮ್ಮ ದೇವರಿಗೆ ಸಾಧ್ಯವಾಗಿದೆ. കൃത്യമായി കുറിച്ചിട്ടോ 2025 അവസാനിക്കുന്നതിന് മുമ്പ് അടുത്ത ആണ്ടതി യോഗം ഇതിനകത്ത് വെച്ച് നടക്കാൻ പോകുന്നത് ഇതൊരു മെഗാ ചർച്ചാക്കി മാറ്റുവാൻ എന്റെ കർത്താവിന് പ്ലാൻ ഉണ്ട്. ಕಾರ್ಯಗಳನ್ನು ಮಾಡಿ ಇದು ಬೇಗ ಒಂದು ಚರ್ಚೆಯಾಗಿ ಬದಲಾವಣೆ ಮಾಡಿ ಹೋಗುತ್ತೆ. Praise the Lord. എത്ര പേർ വിശ്വസിക്കുന്നുണ്ട്? നിങ്ങൾ ഇതിന്റെ ഫില്ലറായി നിന്നാ മതി. Praise the Lord. ഈ സഭയുടെ ഫില്ലറായി നിങ്ങൾ നിന്നാ മതി. ಈ ಸಭೆಯಿಂದ ನೀವು ನಿದ್ರೆ ಸಾಕು. ഇതിന്റെ മുകളിലേക്ക് പണിയുവാൻ എന്റെ ദൈവത്തിന്റെ ശക്തന. ಇದನ್ನು ಕೆಲಸ ಮಾಡುವಂತ ಕಾರ್ಯಗಳು ದೇವರ ಕೈಯಲ್ಲಿದೆ. Praise the Lord. Hallelujah. അവൻ കേട്ട ശബ്ദം എന്താണ്
എന്താണെന്ന് കാണാൻ വേണ്ടി അവൻ തിരിഞ്ഞു. ಅವನು ಕೇಳಿದ ಶಬ್ದ ಯಾವುದೆಂದು ಅವನು ತಿರುಗಿದನು. ബൈബിളിൽ ഇല്ലാത്തൊരു കാര്യം ഞാൻ പറയാൻ പോകും, ചരിത്രത്തിലുള്ള കാര്യം. ಸತ್ಯವೇದ ಇಲ್ಲದಂತ ಒಂದು ಕಾರ್ಯ, ಚರಿತ್ರೆಯಲ್ಲಿ ಇರುವಂತ ಕಾರ್ಯ. യോഹന്നാനെ ಯೋನನು ഈ പത്മോസിലേക്ക് തള്ളിയിടുന്നതിന് മുമ്പ് ಪದ್ಮೋಸಿಗೆ ತಳ್ಳಿ ಹಾಕುವುದಕ್ಕಿಂತ ಮೊದಲು ഡൊമീഷ്യൻ ചക്രവർത്തി ಚಕ್ರವರ್ತಿ ഒരു വെല്ലുവിളി നടത്തി. ಒಂದು ಅವನು ಕೂಗಿದನು, തളച്ച എണ്ണയ്ക്കകത്തിട്ട് തീർത്തു കളയുമെന്ന്. ಅವನ ಎಣ್ಣೆಗೆ ಹಾಕಿ ಅವನ ಮುಗಿಸಿ ಬಿಡ್ತೀವಿ ಅಂತ അവനോട് പറഞ്ഞു, ഇനി യേശു കർത്താവിനെ ശുശ്രൂഷിക്കരുത്, പറയരുത്, യേശു കർത്താവ് ദൈവമാണെന്ന് വിളിച്ചു പറയരുതെന്ന് വെല്ലുവിളിച്ചു. ದೇವರಿಂದ ಹೇಳಬಾರ್ದಂತ ಹೇಳಿದರು. പക്ഷെ അവൻ പറഞ്ഞു, ഞാൻ വിളിച്ചു പറഞ്ഞുകൊണ്ടേയിരിക്കും, ನಾನು ಹೇಳಿಕೊಂಡೇ ಇರ್ತೀನಿ. എന്നെ കൊന്നാലും. ನನ್ನ സായിಸಿದರು. എത്ര പേരാണ് പറയാൻ ആഗ്രഹിക്കുന്നുണ്ട്? എത്ര പേർ ക്രിസ്തുവിന് വേണ്ടി മരിക്കാൻ ആഗ്രഹിക്കുന്നുണ്ട്? എന്നെ ഈ നടുവുണ്ട്, നടുവ് ഇന്നും ഈ നടുവിന്റെ ഡിസ്ക് 6, 7, 11 ഇന്നും മെറ്റൽ അടിച്ചു ഓടിച്ചതാ സുവിശേഷ വിരോധികൾ. മനസ്സിലായോ? നടു അടിച്ചു ഓടിച്ചതാ. കാരണം എന്താ അറിയോ? ക്രിസ്തുവിനെ പ്രസംഗിച്ചപ്പോ തല്ലി ഓടിച്ചത്. എന്നെ തല്ലിയ അതേ വ്യക്തിയെ തന്നെ എന്റെ കൈകൊണ്ട് ശരപ്പെടുത്തുന്ന സഹായിച്ചു. അത് വലിയൊരു സാക്ഷ്യമാണ്. കാരണം എന്താണെന്നറിയാവോ? എന്നെ തല്ലി ഓടിച്ച അതേ വ്യക്തിയുടെ കുഞ്ഞിനെ പാമ്പ് കൊത്തി. ನನ್ನನ್ನು ತಳ್ಳಿ ಹಾಕಿದಂತ ಅವರ ಮಗುವನ್ನ ಹಾವು ಕಚ್ಚಿತ್ತು. അതേ ആഴ്ച തന്നെ പാമ്പ് കൊത്തി. അതേ ವಾರದಲ್ಲಿ ಮಗುಗೆ ಹಾವು ಕಚ್ಚಿತ್ತು. ഞങ്ങളുടെ ഗ്രാമത്തിനകത്ത് ഗുൽബർഗ എന്ന് പറയുന്നത് നിങ്ങൾക്ക് എല്ലാവർക്കും അറിയാം. ಗುಲ್ಬರ್ಗ ಅಂತ ಹೇಳೋ ಸ್ಥಳ ಗೊತ್ತಾ? അവിടെ കാച്ചൂർ എന്ന് പറഞ്ഞ ഗ്രാമത്തിലാണ് ഞാൻ ആദ്യം ശുശ്രൂഷയ്ക്ക് പോയത്. ಆ ಕಾಚೂರು ಅಂತ ಹೇಳೋ ಒಂದು ಸ್ಥಳದಲ್ಲಿ. അതുകൊണ്ടാണ് ഞാൻ കന്നഡ പാട്ടൊക്കെ നന്നായി പാടിയത്. ಅದರಿಂದ ಕನ್ನಡ ಹಾಡು ಚೆನ್ನಾಗಿ ಹಾಡಿದೆ. പക്ഷെ ഇന്ന് വരെ എനിക്ക് കന്നഡ അറിയത്തില്ല കേട്ടോ. 7 വർഷമായിട്ട് ശുശ്രൂഷിക്കുന്ന കന്നഡ അറിയത്തില്ല. 7 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ, ಆದ್ರೆ ಕನ್ನಡ ಗೊತ್ತಿಲ್ಲ. അവരെല്ലാവരും മലയാളം പഠിച്ചു. ಅವರು ಮಲಯಾಳ ಕಲಿತರು. ഇന്ന് ഞങ്ങളുടെ ചർച്ചിനകത്ത് ഒരു പാസ്റ്റർ മലയാള പാസ്റ്റർ വന്ന് ട്രാൻസ്ലേഷന്റെ ആവശ്യമില്ല. ನಮ್ಮ ಚರ್ಚೆಗೆ ಬಂದ ಭಾಷಾಂತರ ಮಾಡೋದ ಅವಶ್ಯಕತೆ ಇಲ್ಲ. അവർ പാടുന്നതെല്ലാം മലയാള പാട്ടാ. ಅವರು ಹೇಳೋದಲ್ಲ ಮಲಯಾಳ ಹಾಡು. ഒരു പാട്ട് കന്നഡ പാടി അടുത്ത പാട്ട് മലയാളം പാട്ടാ പാടുന്നത്. ಒಂದು ಹಾಡು ಕನ್ನಡ, ಇನ್ನೊಂದು ಮಲಯಾಳ ಹಾಡ್ತಾರೆ. എന്നാ സഭയ്ക്കകത്ത് 300ഓളം വിശ്വാസികൾ മേലുണ്ട്. 300ക്ಕಿಂತ ಹೆಚ್ಚಾದ ವಿಶ್ವಾಸಿಗಳಿದ್ದಾರೆ. എന്റെ കഴിവോ എന്റെ മിടുക്കല്ല, ನನ್ನ ಒಂದು ಸಾಮರ್ಥ್ಯ ಅಲ್ಲ. ഒട്ടനെ പോലെ ഏൽപ്പിച്ചു കൊടുത്തു. ಆ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟೆನು. ഞാൻ ബൈബിൾ കോളേജിൽ പഠിച്ച് പുറത്തിറങ്ങിയപ്പോൾ ആദ്യം ഓടിപ്പോയത് ഗുൽബർഗയിലേക്കാണ്. ನಾನು ಬೈಬಲ್ ಕಾಲೇಜಿನ ಓದ್ತೀನಿ, ಮೊದಲು ಓಡಿ ಹೋಗಿ ನಾನು ಗುಲ್ಬರ್ಗಕ್ಕಾಗಿದ್ದೀನಿ. അവിടെ ചെന്നപ്പോൾ വലിയൊരു ചർച്ചുണ്ട്, മെത്തോഡിസ്റ്റിന്റെ ചർച്ചിനെ കിട്ടി. ದೊಡ್ಡ ಒಂದು ಚರ್ಚ್ ಸಿಕ್ಕಿದಲ್ಲಿ ഒരു വിശ്വാസി പോലും അതിനകത്തില്ല. ಒಂದು ವಿಶ್ವಾಸಿ ಇಲ್ಲ. അച്ഛൻ മാത്രമേ ഉള്ളൂ. ಅಲ್ಲಿ ಫಾದರ್ ಮಾತ್ರ ಇದ್ದಾರೆ. അച്ഛനോട് ഒരു കാര്യം പറഞ്ഞു, ಫಾದರ್ ಒಂದು ಕಾರ್ಯ ഈ ഗ്രാമത്തിന് ഒരു ആത്മാവിനെ നേടിക്കഴിഞ്ഞാൽ ಇನ್ನೊಂದು ಆತ್ಮ ಬಂದ್ರೆ ഞാൻ ശരണപ്പെടാം. ನಾನು ದೇವರ ನಂಬಿಕೊಳ್ತೇನೆ. ഞാൻ പറഞ്ഞു, നിന്നെ തന്നെ എനിക്ക് ആദ്യം വേണം. ನನಗೆ ಮೊದಲು ನೀನ್ ಬೇಕು. ആദ്യത്തെ ഞായറാഴ്ച ഞാൻ വിശ്വാസത്തോടെ പ്രാർത്ഥിച്ച് ഇങ്ങേറ്റം പോലെ അങ്ങനെ പോലെ കസാര നിരത്തി. ಭಾನುವಾರದ ವಿಶ್ವಾಸದೊಂದಿಗೆ ನಾನು ಅಲ್ಲಿಗೆ ಹೋದೆನು. ആകെ 3 വിശ്വാസികളുള്ളൂ, ഞാനും എന്റെ കൂടെ വന്ന പാസ്റ്ററും ഈ അച്ഛനും മാത്രമേ ഉള്ളൂ. ನನ್ನ ಜೊತೆಲಿ ಬಂದಿರೋರೊಬ್ರು ಅಲ್ಲಿ വിശ്വാസത്തോടെ കസാര നിരത്തി കിട്ടും. 300ഓളം കസാര നിരത്തി കിട്ടും. ಆ ವಿಶ್ವಾಸದಿಂದ 300 ಚೇರ್ಗಳನ್ನು ಹಾಕಿದೆವು. ആദ്യത്തെ ദിവസം തന്നെ അടി തുടങ്ങി. ಮೊದಲನೇ ದಿನದಲ್ಲಿ ഫസ്റ്റ് ദിവസം തന്നെ അടി കിട്ടി. ಮೊದಲ ದಿನದಲ್ಲಿ ಏಟ್ ಸಿಕ್ತು. ഓർഗം വെച്ച് പാട്ട് പാടിയപ്പോ എവിടെ നിന്നൊക്കെ അടി വന്നെന്ന് അറിഞ്ഞില്ല. ಹಾಡು ಹೇಳುವಾಗ ಮತ್ತೆ ಸಿಕ್ತು, എಲ್ಲಿಂದ ಬಂತು പാസ്റ്റർക്ക് നല്ല ശീലമുള്ളതുകൊണ്ട് ഈ സൈഡിലൂടെ ഓടി. ಪಾಸ್ಟರ್ ಈ ಸೈಡಿಂದ ಓಡಿ ಹೋದ್ರು. അച്ഛന് നല്ല അനുഭവശീലമുള്ള അപ്പുറത്തെ വഴിക്ക് ഓടി. ಅಚ್ಚನ್ ದೇವರು ಆಚೆ ಓಡಿಬಿಟ್ರು. ഞാൻ ഇന്ന് അടി മേടിച്ചു. ನಾನು ಏಟು ತಿಂದೆ. എന്റെ നടു ഇന്നും 6, 7, 11 ഡിസ്ക് മെറ്റൽ അടിച്ചോടിച്ചതാ. ನನ್ನ ಸೊಂಟದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ഞാൻ ഓപ്പറേഷൻ കഴിഞ്ഞ് പിറ്റത്തെ ഞായറാഴ്ച ഞാൻ ചർച്ചിനകത്ത് വന്നു. ನಾನು ಆಪರೇಷನ್ ಮಾಡಿ ಮಾಡಿದ್ದೀನಿ. വീൽ ചെയറിൽ നിന്ന് ഞാൻ പ്രസംഗിക്കാൻ ദൈവം സഹായിച്ചു. ಆ ವೀಲ್ ಚೇರ್ ನಿಂತುಕೊಂಡು ದೇವರನ್ನ ಪ್ರಸಂಗ ಮಾಡೋದಕ್ಕೆ ഞാൻ ഇതിന് അത്രയും അക്രാന്തത്തോടെ തിന്നുകൊണ്ടിരിക്കുക. ಇದನ್ನ ತಿಂದುಕೊಳ್ತಾ ಇದ್ದೇನೆ. ഒരു നാള് ഞാൻ ഇത് ദൈവത്തിന്റെ വചനമല്ലെന്ന് വിളിച്ചു പറഞ്ഞ നല്ല മനുഷ്യനാണ്. ದೇವರ ವಾಕ್ಯ ಅಲ್ಲ ಅಂತ ಹೇಳಿದ ಮನುಷ್ಯನಾಗಿದ್ದೆ. പക്ഷെ ഇതിനകത്ത് നിന്ന് ഏറ്റവും വലിയ സമാധാനം എനിക്ക് ലഭിച്ചത്, ಇದರಿಂದ ನನಗೆ ದೊಡ್ಡೊಂದು ಸಮಾಧಾನ ಸಿಕ್ಕಿತು. അന്ന് ഞാൻ ഒരു ദിവസം ചർച്ചിന്റെ ഫ്രണ്ടിൽ ഇരുന്നുകൊണ്ടിരിക്കുമ്പോൾ ನಾನು ಚರ್ಚಿನ ಮುಂದೆ ನಿಂತುಕೊಂಡು ഒരു പറ്റം ജനം ഈ ഗ്രാമത്തിന്റെ പുറത്തേക്ക് ഓടിക്കൊണ്ടിരിക്കുക. ಈ ಗ್ರಾಮದಿಂದ ಒಂದು ಜನಗಳು ಓಡುತ್ತಾ ಇದ್ದಾರೆ. ഞാൻ നോക്കുമ്പോൾ അവരുടെ കയ്യിൽ ഒരു കുഞ്ഞിരിപ്പുണ്ട്. ಅವ್ರ കೈಲಿ ಮಕ್ಕಳಿದೆ. ഈ ഒരു കുഞ്ഞ് തളർന്നു കിടക്കുക. കുഞ്ഞു കയ്യിലെ ಒಂದು ಮಗುವನ್ನು ಅವರು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 3 ವയസ്സേ കുഞ്ഞിനുള്ളൂ. ಆ 3 ವಯಸ್ಸು ಮಗುಗೆ കുഞ്ഞിനെ പാമ്പ് കൊത്തിയതാ. ಆ ಮಗುಗೆ ಹಾವು ಕಚ್ಚಿತು. അതിനകത്തൊരു വ്യക്തി പറഞ്ഞു, ಅದ್ರ ಜೊತೆ ಒಂದು ವ್ಯಕ್ತಿ ಹೇಳಿದ್ರು, ജസ്റ്റ് ഈ പള്ളിക്കകത്തൊന്ന് കയറി പ്രാർത്ഥിച്ചിട്ട് പോകാം. ಫಸ್ಟ್ ಚರ್ಚಲ್ಲಿ ಹೋಗಿ ಪ್ರಾರ್ಥಿಸಿ ಹೋಗೋಣ ಅಂತ. ആ വ്യക്തി എന്റെ കൈ കൊണ്ടുവന്നു. ಆ ವ್ಯಕ್ತಿಯ ಕೈಗೆ ತೆಗೆದುಕೊಂಡು
ಹಿಡ್ಕೊಂಡು കൈ ഒടിഞ്ഞിരിക്കുക. അവര് തല്ലി ഒടിച്ചതാ. ಅವರೇ ಹೊಡೆದಿದ್ದು ಈ ಕೈಗೆ, ഈ കാല് തല്ലി ഒടിച്ചു വെച്ചിരിക്കുക. ಈ ಕಾಲಿಗೆ ಹೊಡೆದಿರೋದು അവര് തല്ലി ഒടിച്ചതാ. ಅವರೇ ಹೊಡೆದಿರೋದು. എഴുന്നേറ്റ് നിൽക്കാൻ പോലും പറ്റത്തില്ല. ಎದ್ದು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. കാരണം ഡിസ്ക് ഓപ്പറേഷൻ കഴിഞ്ഞ് 3 ദിവസമായിട്ടു. ಆಪರೇಷನ್ ಮಾಡಿ 3 ದಿನ ಆಗಿದ್ದು. ഞാൻ കയ്യിൽ ചേർത്ത് പിടിച്ചു. ನನ್ನ ಕೈಯಲ್ಲಿ ಸೇರಿಸಿ ಇಟ್ಕೊಂಡೆ. ഞാൻ ഒരു വാക്ക് പ്രാർത്ഥിച്ചു. ನಾನು ಒಂದೇ ಮಾತಿನಲ್ಲಿ ಪ್ರಾರ್ಥಿಸಿದೆ. പരിശുദ്ധാത്മാവിന്റെ ശക്തി അവനകത്തിറങ്ങി. ಪರಿಶುದ್ಧಾತ್ಮನ ಶಕ್ತಿ ಇದೆ. ആ കുഞ്ഞിന് കൊടുത്തു വിട്ടു. ಆ ಮಗುವಿನ ಕಳಿಸಿಬಿಟ್ಟೆ. ഹോസ്പിറ്റലിനകത്ത് ചെന്നപ്പോൾ ഡോക്ടർമാർ ഞെട്ടിപ്പോയി. ಹಾಸ್ಪಿಟಲ್ ಹತ್ರ ತಗೊಂಡು ಹೇಳುವ ಡಾಕ್ಟರ್ ಹೇಳಿದ್ರು, ഞങ്ങളുടെ നാട്ടിൽ പറയുന്ന ഒരു ചേരപ്പാമ്പ് എന്ന് പറഞ്ഞ പാമ്പുണ്ട്. ಕೇರೆ ಹಾವು ಅಂತ ಹೇಳಿ ಒಂದು ಹಾವಿದೆ. ആ പാമ്പ് കടിച്ചാൽ പോലും ഒരു ചെറിയ ബ്ലഡിനകത്ത് വിഷം കാണും. ಆ ಹಾವು ಕಚ್ಚಿದ್ರೆ ಒಂದು ಸ್ವಲ್ಪ ವಿಷ ಕಾಣುತ್ತೆ. ആ വിഷം പോലും ആ കുഞ്ഞിന്റെ ശരീരത്തിനകത്തില്ല. ಆ ವಿಷ ಕೂಡ ದೇವರ ಮಗುಗೆ ವಿಷ ಸೇರಿಲ್ಲ. ദൈവത്തിന്റെ വിടുതൽ ഇങ്ങനെയാ. Praise the Lord. ഇച്ചിരി വിടുതൽ എന്നല്ല പറയുന്നത്, ಸ್ವಲ್ಪ ಬಿಡುಗಡೆ ಆಗಿರುತ್ತೆ. പൂർണ്ണമായി വിടുതൽ ദൈവമാണ്. ಪೂರ್ಣವಾಗಿ ಬಿಡುಗಡೆ ಕೊಡುವ ದೇವರು. 45 വിശ്വാസികളെ ഞാൻ ആദ്യം കൈകൊണ്ട് സ്ഥലപ്പെടുത്തി. 45 വിശ്വാസിಗಳನ್ನು ನಾವು ಸ್ಥಾನಪಡಿಸಿದೆ. അതുകൊണ്ടാണ് ഞാൻ പറഞ്ഞത് ഇതിനകത്ത് സ്നാനം നടക്കും. ಇದರ ಒಳಗಡೆ ಸ್ನಾನ ನಡೆಯುತ್ತದೆ. പൊട്ടനെ പോലെ വിശ്വസിക്കാൻ തയ്യാറുണ്ടോ? ಎಷ್ಟು ಜನ ನಮ್ಮನ್ನು ವಿಶ್ವಾಸ ദൈവം നിശ്ചയമായിട്ട് ചെയ്യുക തന്നെ ചെയ്യും. ದೇವರು ನಿಶ್ಚಯವಾಗಿ ಇದು ಮಾಡುತ್ತಾರೆ. ഹല്ലേലൂയ, ഹല്ലേലൂയ. പറയുക, നീ തളച്ച എണ്ണ കൊണ്ട് തീർന്നു പോകും. തളച്ച എണ്ണ കൊണ്ട് നീ തീർന്നു ಆ പോകും. ತಳಚ ಎಣ್ಣೆ ಮುಕ್ತ ಆಗುತ್ತೆ. യോഹന്നാൻ പറയാ, നീ തളച്ച എണ്ണയ്ക്കൊക്കെ തന്നെ കൊണ്ടിട്ടാലും വിഷയമുള്ള കേസമല്ല. ಆ ಎಣ್ಣೆಗೆ ಹಾಕಿದ್ರೇನು ഈ തളച്ച എണ്ണ എനിക്ക് കുളിക്കാനുള്ളതാ. ಈ ಎಣ್ಣೆ ನಿಮಗೆ ಸ್ನಾನ ಮಾಡಕ್ಕಿರುವಂತದ್ದು. വെട്ടിത്തളച്ചുകൊണ്ടിരിക്കുന്ന എണ്ണയ്ക്കകത്ത് യോഹന്നാനെ കൊണ്ടിടുക. ಆ ಕುದಿಯುವ ಎಣ್ಣೆಗೆ ಯೋನನ ಹಾಕ್ತಾ ಆಗಿದೆ. നമ്മുടെ ജീവിതത്തിനകത്ത് ഒത്തിരി തളച്ച എണ്ണയുടെ അവസ്ഥ വന്നിട്ടുണ്ട്. ನಮ್ಮ ಜೀವನದಲ್ಲಿ ಒಂದು ಎಣ್ಣೆಯ ರೀತಿ നീ ഭാരപ്പെടേണ്ട ആവശ്യമില്ല. നിന്റെ അകത്തിരിക്കുന്ന എണ്ണ ആ എണ്ണയെക്കാട്ടും പവറുള്ളതാ. Praise the Lord. Hallelujah. കമ്മീഷൻ ചക്രവർത്തി ഇവരെ എടുത്തെന്ത് ചെയ്തു? ഇതിനകത്തിട്ടു. ಅದರೊಳಗೆ ಹಾಕಿದ. Praise the Lord. നേരത്തെ ഇതിന്റെ മുകളിൽ ഒരു പാത്രം വെച്ച് മൂടി. ಅದರ ಮೇಲೆ ಒಂದು ಪಾತ್ರ ಹಾಕಿ ಮುಚ್ಚಿ. ഒരു അരമണിക്കൂർ കഴിഞ്ഞപ്പോ പൊന്നിച്ചു നോക്കി. ಅರ್ಧ ಗಂಟೆ ಕಳೆದ ನಂತರ ಅದು ಎತ್ತಿ ನೋಡಿದ್ರು. അപ്പൊ ഞാൻ എന്റെ ഭാഷയിൽ പറയുകയാണ്, ನನ್ನ ಭಾಷೆಯಲ್ಲಿ ಹೇಳ್ತೇನೆ, തന്തൂരി ചിക്കൻ ആയോ നോക്കിയതാ. ತಂದೂರು ಚಿಕನ್ ನೋಡಿದ ರೀತಿ. തന്തൂരി ചിക്കൻ പത്രോസ് യോഹന്നാൻ എന്ന് പറഞ്ഞിരിക്കുന്ന തന്തൂരി ചിക്കൻ അകത്തുണ്ടോ നോക്കിയപ്പോൾ ಆ ತಂದೂರು ಚಿಕನ್ ಯೋನನ ಅದನ್ನು ನೋಡುವಾಗ പുള്ളിക്കാരൻ നന്നായി നീന്തിക്കൊണ്ടിരിക്കുക. ಅದರೊಳಗೆ ಎಣ್ಣೆ ಒಳಗೆ ಈಜು ಹೊಡಿತಾ ಇದ್ದಾರೆ. കൊണ്ടുവച്ച വിറകും പോയി, ಆ ಇಟ್ಟಿರಂತ ಸೌದೆ ಹೋಯ್ತು, നല്ല എണ്ണയുടെ കാശും പോയി. ಎಣ್ಣೆಯ ದುಡ್ಡು ಹೋಯ್ತು. അഭിഷേകമുള്ളവനെ തീർത്ത് കളയാൻ ഒരു ശക്തിയും കഴിയില്ല. ಅಭಿಷೇಕ ಒಬ್ಬೊಬ್ಬರಿಗೆ ಮುಟ್ಟಿಸಕ್ಕೆ ಸಾಧ್ಯವಿಲ್ಲ. 2025 തകർത്ത് കളയാൻ നോക്കിയിട്ടുണ്ടെങ്കിൽ 2024ರಲ್ಲಿ 2025 ഉയർച്ചയുടെ നാളുകളാ. 2025ರಲ್ಲಿ ಮೇಲೆ ಹೋಗುವಂತ തകർക്കുന്നവന് നിന്നെ കൈ തരാൻ പോയാ. നിന്റെ ഭവനത്തിനകത്ത് നോക്കി തകർക്കാൻ നോക്കിയവന് നിന്റെ കരുത്തി ദൈവം തരാൻ പോകയാ. ಹೋಗುವಂತದಾಗಿದೆ. എത്ര പേര് വിശ്വസിക്കുന്നുണ്ട്? എത്ര പേര് വിശ്വസിക്കുന്നുണ്ട്? അവന്റെ കർത്താവ് വിളിച്ചു പറയുക, ದೇವರು ಕರೆದಿರ್ತಾರೆ. നീ തളച്ച എണ്ണ കൊണ്ട് തീരുന്നവനല്ല നീ. ಆ ತಗರ ಎಣ್ಣೆಯಲ್ಲಿ ಹೋಗುವಂತ ನೀನಲ್ಲ. തളച്ച എണ്ണ കൊണ്ട് തീരുവാനുള്ളവനല്ല നീ. ನೀನಾದ ಎಣ್ಣೆಯೊಳಗೆ ಹೋಗಿ ತಗರುವನಂತನಲ್ಲ. നിനക്ക് വേണ്ടി ഒരു പത്മോസ് കാത്തിരിപ്പുണ്ട്. ನಿನಗಾಗಿ ಪದ್ಮಸ್ ಕಾದಿದೆ. ഇതിനകത്തിരിക്കുന്ന വ്യക്തി ജീവിതങ്ങൾക്ക് വേണ്ടി ഒരു പത്മോസ് കാത്തിരിപ്പുണ്ട്. ವ್ಯಕ್ತಿಗಳಿಗಾಗಿ ಪದ್ಮಸ್ ಕಾದಿದೆ. ഒരു വെളിപ്പാട് കാത്തിരിപ്പുണ്ട്. ಪ್ರಕಟಣೆ ആ ಕಾದಿದೆ. വെളിപ്പാടിലേക്ക് കൈമാറിയേ മതിയാകത്തുള്ളൂ. ಪ್ರಕಟಣೆ ಕೈಮಾರಿ ಬದಲಾಗುವಂತಾಗಿದೆ. എത്ര പേർക്ക് വിശ്വാസമുണ്ട്? എത്ര പേർക്ക് വിശ്വാസമുണ്ട്? ചാടി എഴുന്നേറ്റാട്ടെ, ചാടി എഴുന്നേറ്റാട്ടെ. ഇന്ന് ആ പരിശുദ്ധാത്മാവിനെ കൈമാറാൻ പോവുകയാ. ഇന്ന് ആ പരിശുദ്ധാത്മാവിന്റെ ശക്തിയെ കൈമാറാൻ പോവുകയാ. ಪರಿಶುದ್ಧಾತ್ಮನ ಕೈಮಾರಿ ಹೋಗುತ್ತೆ. Praise the Lord. ദിവസം എഴുന്നേറ്റുന്നതാണ്, ചാടി എഴുന്നേറ്റുന്നതാണ്. ಎತ್ತಿ ನಿಲ್ರಿ. Praise the Lord. പത്മോസ് ಪದ್ಮೋಸ್ എന്ന് പറഞ്ഞ നീ തീരുവാനുള്ളതല്ല. ನೀನು ತೀರಿ ಹೋಗುವುದಕ್ಕಲ್ಲ. നിന്റെ അതിനകത്ത് വെച്ച് തന്നിരിക്കുന്നത് ಅದರೊಳಗೆ ಇಟ್ಟಿರುವಂತದ್ದು ഒരു വെളിപ്പാടാ. ಒಂದು ಪ್ರಕಟಣೆ. ഇന്നലെ വരെ കാണാൻ പറ്റാത്തവന്റെ മുഖം നീ കാണാൻ പോകുകയാണ്. ಇದುವರೆಗೆ ಕಾಣಕ್ಕೆ ಹೋಗುವಂತ ವ್ಯಕ್ತಿಯನ್ನು നീ ಕಾಣಕ್ಕೆ ಹೋಗುತ್ತೀಯ. ആഗ്രഹിച്ചവനെ നീ കാണാൻ പോകുകയാണ്. ನೀನು ಇಷ್ಟಪಡುವಂತ ಕಾಣಕ್ಕೆ ಹೋಗುತ್ತೀಯ. ആ അഭിഷേകത്തിന് കൈമാറാൻ പോകുകയാണ്. ಅಭಿಷೇಕದ ಕೈ ಬದಲಾವಣೆ ಆಗುತ್ತೆ. എത്ര പേര് വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಾ? ആ അഭിഷേകത്തെ എനിക്ക് വേണം. ಅಭಿಷೇಕದ ആ അഭിഷേകത്തിന്റെ അഗ്നി എനിക്ക് വേണം. ആ അഭിഷേകത്തിന്റെ തീ എനിക്ക് ലഭിച്ചേ മതിയാകത്തുള്ളൂ. അതൊരു അത്യന്ത ശക്തിയായി മാറാൻ പോകുകയാണ്. അവൻ ആർക്കും കടക്കാരനല്ല. അവൻ അത്ഭുത മന്ത്രി, അവൻ വീരനാം ദൈവം, നിത്യപിതാവ്. എത്ര പേർ വിശ്വസിക്കുന്നുണ്ട്? അത് എന്റെ പിതാവാണ്. 2025 നിന്റെ പിതാവായവൻ നിന്റെ കൂടെ വന്നിട്ടുണ്ട്. ആ praise the Lord. പ്രതികരിച്ചു തുടങ്ങിയാട്ടെ, പ്രതികരിച്ചു തുടങ്ങിയാട്ടെ. അകത്ത് അഭിഷേകമുള്ള ജനം പ്രതികരിച്ചു
തുടങ്ങിയാട്ടെ. അവരെ അപ്പനായ ഒരു മക്കൾക്ക് വേണ്ടി മാറോട് ചേർക്കുന്ന ഒരു പുനരുദ്ധാനത്തിന്റെ ശക്തിയുടെ അളവറ്റ വ്യാപാരം ഇന്ന് ഇതിനകത്ത് വ്യാപരിച്ചുകൊണ്ടിരിക്കുകയാണ്. ആരോടൊക്കെ ദൈവം വിളിച്ചു പറയുക, നിന്റെ കുടുംബത്തിന്റെ കത്തിരിക്കുന്ന കഷ്ടത നീ മാനപ്പെടരുത്. നിന്നെ ദൈവം തൊടാൻ പോകയാ. നിന്റെ തലമുറയ്ക്കകത്ത് വരുന്ന വെല്ലുവിളികൾ എന്റെ കർത്താവ് തൊടാൻ പോകയാ. അഭിഷേകത്തിന്റെ സാന്നിധ്യം, അഭിഷേകത്തിന്റെ സാന്നിധ്യം, അഭിഷേകത്തിന്റെ സാന്നിധ്യം ഇന്ന് രാത്രിക്കകത്ത് വ്യാപരിച്ചുകൊണ്ടിരിക്കുക. നിന്റെ പ്രതികൂലങ്ങൾ നിന്റെ കാച്ചുമുട്ടിലാക്കുക. ഇന്നലെ വരെ നിന്റെ തലയ്ക്ക് മീതെ ഉയർന്നു വന്നിരിക്കുന്നു. നിന്റെ അഭിഷേകത്തെ തടച്ചു വെക്കാൻ നോക്കുന്ന അന്ധകാര മണ്ഡലത്തെ ഇന്ന് രാത്രി നിന്റെ കാച്ചുമുട്ടിലാക്കുകയാ. ഇന്ന് രാത്രി നിന്റെ കാച്ചുമുട്ടിലാക്കുകയാ.
ಕರ್ತನ ಸೇವಕರ ಮೂಲಕ ದರ್ಶನമായി பேசியிருக்கிறார். ಅವರನ್ನು ಮಾತಾಡಿದ್ದಾರೆ. பலருக்கு விடுதலையும் உண்டாயிருக்கு. ಕೆಲವರಿಗೆ ಬಿಡುಗಡೆ ಉಂಟಾಗಿದೆ. புதிய வருடத்துக்குள் கால் எடுத்து வைக்க ಹೊಸ ವರ್ಷಕ್ಕೆ ಕಾಯ್ದೆ ಹೋಗ್ತೇವೆ. கொஞ்ச நேரம் ஆராதித்துட்டு ಸ್ವಲ್ಪ ಸಮಯ ಆರಾಧಿಸಿ அதன் பின்பு நான் பேசுகிறேன். ಅನಂತರ ಮಾತಾಡುತ್ತೇವೆ. அப்படி இருக்கிற இடங்கள்ல ಅದೇ ರೀತಿ ನಿಲ್ಲುವ ಸ್ಥಳದಲ್ಲಿ நின்ற வண்ணமாக ನಿಂತವರಾಗಿ புதிய ஆண்டுக்குள்ளாய் கர்த்தர் நம்மை நடத்த போகிறார். ಹೊಸ ವರ್ಷವನ್ನು ನಡೆಸಬಹುದು. அதற்கு முன்பாகவே நம்மை திருப்திப்படுத்தி விட்டார். ಅದಕ್ಕೆ ಮುಂಚೆ ತೃಪ್ತಿಪಡಿಸಿದ್ದಾರೆ. நம்முடைய கட்டுகளை எல்லாம் மறுத்து ನಮ್ಮ ಕಟ್ಟುಗಳನ್ನು ತೆಗೆದು விடுதலையோடு போ என்று அனுப்புகிறார். ಬಿಡುಗಡೆಯೊಂದಿಗೆ ಹೋಗು ಎಂದು ಕಳಿಸಿದ್ದಾರೆ. 2025 குறித்து பயப்பட வேண்டாம். 2025 ಕುರಿತು ಭಯಪಡಬೇಡಿ. உன்னை நடத்துகிறவர் இருக்கிறார். உன்னை நடத்துகிறவர் இருக்கிறார். அவ்வளவு நேரம் உன்னோடு பேசினவர், உன்னை தைரியப்படுத்தினவர், உன்னை பலப்படுத்தினவர், உன்னை கொண்டு உன்னோடு பேசினவர். இது ஊழியக்காரன் அல்ல, தெய்வம் பேசின வார்த்தையாக நீ யாரை நம்பினாயோ அவர் உன்னோடு கூட பேசினார். அந்த தெய்வ வார்த்தைக்கு நீ கீழ்ப்படிந்து இந்த ராத்திரியோடு புதிய ஆண்டுக்குள் உன்னை நடத்துகிறபடினால நன்றி உள்ளவர்களாய் கர்த்தரை நாம் ஸ்தோத்திரிப்போம். ஒவ்வொரு
ಭಯ